ಸಮಗ್ರವಾದಂಥ ಪ್ರಶ್ನೆಗೆ ಸಮಗ್ರ ಉತ್ತರವನ್ನ ಗೋವಿಂದ ರಾಜು ಅವರಿಂದ ಪಡ್ಕೊಳ್ಳೋಣ. ಆಯೇಷಾ, ಡೋಂಟ್ ಇಂಟರ್ಫಿಯರ್ ಇನ್ ಬಿಟ್ವೀನ್, ಲೆಟ್ ಅಸ್ ಲಿಸನ್ ಟು ಹಿಮ್ ಪ್ಲೀಸ್. ಗೋವಿಂದ ರಾಜು ಅವರೇ ನೋಡಿ ಮೇಡಮ್, ಈ ಪರಿಷ್ಕರಣೆ ಏನು ಆಯೋಗ ಮಾಡ್ತಾ ಇದೆ, ಈಗ ಎಲ್ಲಾದರೂ ಶಿಫ್ಟ್ ಆಗಿದ್ರೆ, ಈಗ ಮನೆ ವಾಸ ಇದ್ದು ಇನ್ನೊಂದು ಕಡೆ ಶಿಫ್ಟ್ ಆಗಿದೆ, ಓಕೆ ಸೇರಿಸುವಂತ ಕೆಲಸ. ಈ BLO ಬೂತ್ ಲೆವೆಲ್ ಆಫೀಸರ್ಸ್ ಏನಿದ್ದಾರೆ, ಸುಮಾರು 59,050 ಜನ ಏನೋ ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು. ಪ್ರತಿ ಬೂತ್ನಲ್ಲಿ ಯಾರು ಒಂದು ಮನೆಗೆ ಹೋಗಿ ಆ ಕಾಪಿಗಳನ್ನ ಎನಮರೇಷನ್ ಅಂತ ಒಂದು ಕಾಪಿ ಕೊಟ್ಟು ಬರ್ಸ್ಕೊಂಡು ಇವತ್ತು ಅದ್ರ ಜೊತೆಯಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳದ ಏಜೆಂಟ್ಗಳು ಕೂಡ ಇದ್ದಾರೆ. ಜೊತೆಯಲ್ಲಿದ್ದಿ ಈ ಮತದಾರರನ್ನ ಪಟ್ಟಿಗೆ ಸೇರಿಸಬಹುದೋ ಬೇಡವೋ ಅಂತ ಆ ಏಜೆಂಟ್ ಕೂಡ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. 3 ಪಕ್ಷ ಇರಬಹುದು, 4 ಪಕ್ಷ ಇರಬಹುದು. ಏಜೆಂಟ್ ಯಾರನ್ನ ಡಿಸೈಡ್ ಮಾಡಕ್ಕೆ ನಾನು ಭಾರತದವಳ ನನ್ನನ್ನು ಸೇರಿಸಬಹುದು ಅಂತ ಡಿಸೈಡ್ ಒಂದು ನಿಮಿಷ, ಇವತ್ತು ಇದೇ ಆಯೋಗ ಎಲ್ಲಾ ರಾಜಕೀಯ ಪಕ್ಷಗಳಿಂದ ಕಾಂಗ್ರೆಸ್ ಇಂದಲೂ ಸೇರಿಸ್ಕೊಂಡಿದ್ದಾರೆ, ಬಿಜೆಪಿ ಇಂದಲೂ ಸೇರಿಸ್ಕೊಂಡಿದ್ದಾರೆ, JDS ಅಲ್ಲಿ ಕೂಡ ಅವ್ರನ್ನು ಕೂಡ ಬೂತ್ ಲೆವೆಲ್ ಏಜೆಂಟ್ ಹೇಳ್ಬಿಟ್ಟು ತಗೊಂಡು ಇವರು ಇಲ್ಲಿ ವಾಸ ಇರ್ತಕ್ಕಂಥ ಇದಾರಾ ಇಲ್ವಾ ಅನ್ನೋದ ಸರ್ಟಿಫಿಕೇಟ್ ಅವ್ರ ಜೊತೆಲಿ ಅವ್ರು ಮಾಡ್ತಾ ಇದ್ದಾರೆ. ಅವರು ಕೂಡ ಜೊತೆಯಲ್ಲಿ ಕೆಲಸ ನಿರ್ವಹಿಸೋದಕ್ಕೆ ಈ ವೋಟರ್ಸ್, ಈ ಮತದಾರ ಇಲ್ಲಿ ಎಷ್ಟು ವರ್ಷದಿಂದ ವಾಸ ಇದ್ದಾನೆ ಅಂತ ಐಡೆಂಟಿಫಿಕೇಶನ್ ಹೆಂಗ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಪ್ರಶ್ನೆ ಉತ್ತರ ಇಲ್ಲ, ಪ್ರಶ್ನೆ ಉತ್ತರನ ಕೊಡ್ತಾ ಇಲ್ಲ. ಗೋವಿಂದ ರಾಜು ಅವರೇ, ವಾಸದ ದೃಢೀಕರಣ ಪತ್ರ ಎಷ್ಟು ವರ್ಷದಿಂದ ಇದ್ದಾರೆ ಅನ್ನೋ ವಿಚಾರನ ಮಾಹಿತಿ ತಗೊಳ್ತಾ ಇದ್ದಾರೆ ಡೈರೆಕ್ಟ್ಲಿ. ನನಗೆ ನಿಮ್ಗೆ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಬೇಡ, ಅವೆಲ್ಲ ನಮಗೂ ಗೊತ್ತಿದೆ. ವೋಟರ್ ID ಕೊಡೋದು ಚುನಾವಣಾ ಆಯೋಗ, ಆಧಾರ್ ಕಾರ್ಡ್ ನೀವೇ ಕೊಡ್ತೀರಿ, ಎಲ್ಲ ನೀವೇ ಕೊಡ್ತೀರಿ. ಪುನಃ ನಾನು ಈ ದೇಶದವಳು, ಈ ರಾಜ್ಯದವರು ಅಂತ ಪ್ರೂವ್ ಮಾಡ್ಕೊಳ್ಳಿ. ದೇಶದವರು ರಾಜ್ಯದವರು ಅಂತ ಅಲ್ಲ ಮೇಡಮ್, ಅದು ನಿಜ ಬಿಡಿ. ಕನ್ಫರ್ಮೇಶನ್ ಮಾಡ್ತಾ ಇರೋದು. ನಕಲಿಗೆ ಯಾಕೆ ವೋಟರ್ ID ಕೊಟ್ರಿ? ನಕಲಿಗೆ ಯಾಕೆ ಆಧಾರ್ ID? ಅಲ್ಲ, ಒಂದ್ ನಿಮಿಷ ಅದನ್ನ ಕೇಳ್ಬೇಕು. ಹಿಂದೆಯಿಂದ ನಡ್ಕೊಂಡ್ ಬಂದಿದ್ರಲ್ಲ, ಯಾರ್ಯಾರು ಕೊಟ್ಟಿದ್ರು ಕೇಳಿ ನೀವು. ಆಧಾರ್ ಶುರು ಅವರೇ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ಆಧಾರ್ ಕಾರ್ಡ್ ಶುರು ಮಾಡಿದವರು ಯಾರು ನೋಡಿ? ಪ್ರಶ್ನೆ ಮಾಡ್ಬೇಕು. ಹೇಳಿ, ಆಧಾರ್ ಶುರು ಮಾಡಿದ್ ನಾವೇನೆ. ಬಿಜೆಪಿ ಸರ್ಕಾರ ಸಿಕ್ಸಿಕ್ದವ್ರಿಗಲ್ಲ, ಅದೇ ಈಗ ಕಳ್ಳ ಇದ್ರಲ್ಲೆಲ್ಲೋ ಮಾಡ್ಕೊಂಡೆ. ಅಲ್ಲಲ್ಲ, ಒಂದ್ ನಿಮಿಷ, ಕಳ್ಳ ದಂಧೆಯಲ್ಲಿ ಮಾಡ್ಕೊಂಡಿರೋ ಸಾಕಷ್ಟು ಜನ ಇದಾರೆ, ಮಾಡಿದ್ದಾರೆ. ಅದೇ ಪರಿಷ್ಕರಣೆ ಆಗ್ಲಿ ಮೇಡಮ್, ಅದ್ರ ಜೊತೆ ಆಗ್ಲಿ ಬಿಡಿ. ಉತ್ತರ ಕೊಡಿ, ಕೊಡ್ತಾ ಇದೀನಲ್ಲ. 27 ಲಕ್ಷ ಮತದಾರ ಬೆಂಗಾಲಲ್ಲಿ ಅವ್ರ ಗತಿ, ಅವ್ರು ಏನು, ಅವ್ರೇನು ಅವ್ರ ಮುಸುಳು ಕೊಡ್ರ, ಅವ್ರ ಭಾರತೀಯರ, ವಿದೇಶಿಗರ? ಪರಿಷ್ಕರಣಾ ಪಟ್ಟಿಯಲ್ಲಿ ಇವತ್ತು ಎಲ್ಲಾ ಪಕ್ಷದವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ನನ್ನ ಪ್ರಶ್ನೆ ನನಗೆ ನಿರ್ದಿಷ್ಟವಾದ ಪ್ರಶ್ನೆ. 27 ಲಕ್ಷ ಮತದಾರ ಅರ್ಜಿ ಇನ್ನು ವಿಲೇವಾರಿ ಆಗಿಲ್ಲ. ಚುನಾವಣೆ ನಡೆದೋಯ್ತಲ್ಲಿ, ಒಂದು ಸರ್ಕಾರ ರಚನೆ ಆಯಿತು. 32 ಲಕ್ಷ ಅಂತರದಲ್ಲಿ ಸರ್ಕಾರ ರಚನೆ ಆಗಿದೆ. ಆದ್ರೆ ಆ 27 ಲಕ್ಷ ಮತದಾರರು ನಡೆದಂತ ಸಂದರ್ಭದಲ್ಲಿ ಅವರು ಸೂಕ್ತ ದಾಖಲೆಗಳನ್ನ ಒದಗಿಸಿದ್ರೆ ಭವಿಷ್ಯ ಅವ್ರಿಗೆ ಸೂಕ್ತ ದಾಖಲೆ ಇಲ್ಲವೇನೋ ಸೂಕ್ತ ದಾಖಲೆ ಅಂದ್ರೆ ಯಾವ ದಾಖಲೆಗಳು ಮೇಡಮ್? ಈಗ ಆಯೋಗ ಒಂದಷ್ಟು ಲಿಸ್ಟ್ ಮಾಡಿದ್ದಾರೆ. ಈಗ ವಾಸದ ಇಲ್ಲ ಆಧಾರ್ ಕಾರ್ಡ್, ಇಲ್ಲ ರೆಂಟಲ್ ಅಗ್ರಿಮೆಂಟ್, ಇನ್ನೊಂದು ಯಾವ್ದೋ ಒಂದು ಇದರಲ್ಲಿ ಆ ಕುಟುಂಬದಲ್ಲಿ ಹಿಂದೆಯಿಂದ ವೋಟ್ ಹಾಕೊಂಡ್ ಲಿಸ್ಟ್ ಗಳೆಲ್ಲ ತೆಗಿತಾ ಇದ್ದಾರೆ. ಸೊ ಅದನ್ನ ತೆಗೆದು ಈಗ ಅಧಿಕೃತವಾಗಿ ಮಾಡ್ತಾ ಇರ್ತಾರೆ. ಆ ಸೂಕ್ತ ದಾಖಲೆ ಇಲ್ಲ ಅಂದ್ರೆ ನೀವು 27 ಲಕ್ಷ ಮತದಾರರು ನೀವು ನಮ್ಮ ದೇಶ ಅಥವಾ ನಿಮ್ಮ ಮತದಾರದ ಹಕ್ಕಿಲ್ಲ ಅಂತ ಹೇಳ್ಬಿಡ್ಬೋದಾಗಿತ್ತು. ಹೇಳಿಲ್ಲ ಯಾಕೆ ಇನ್ನು? ಈಗ ಎಲೆಕ್ಷನ್ ಮಾಡಿದ್ರೆ ನಾವು ಮಾಡ್ತಾ ಇಲ್ಲ. ಇದು ನೀವು ಮತ್ತೆ ಆಯೋಗ ಸರಿ ಮಾಡ್ತಾ ಇತ್ತೆ ಅಂತ ಹೇಳಿದ್ದು. ಕೇಳಿಸ್ಕೋಬೇಕಾದ್ರೆ ತಲೆ ಎಲ್ಲಿತ್ತು ನಿಮ್ಗೆ? ಹೇಳ್ತಾ ಇರ್ತಕ್ಕಂಥದ್ದು ಆಯೋಗ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಉದಾಹರಣೆ ಕೊಡ್ತೇನೆ. ಸಮರ್ಥನೆ ಮಾಡ್ತಾ ಇಲ್ಲ. ನೀವು ಕೇಳ್ತಾ ಇರೋದೇನಂದ್ರೆ ಹೇಗೆ ಕೆಲಸ ಮಾಡ್ತಾರ ನಾವು ಹೇಳ್ತಾ ಇದೀವಿ ಅಷ್ಟೇನೆ. ಯಾಕೆ ನಿಮ್ಗೆ ಅಲ್ಲರೇ ನೀವು ಅಧಿಕಾರದಲ್ಲಿ ಸರ್ಕಾರದಲ್ಲಿ ಇದ್ದೀರಾ, ನೀವೇ ನಿಂತ್ಕೊಂಡು ಪತ್ರ ಬರೆದು ಹಿಂಗೆ ಮಾಡ್ಬೇಕಂತ ನಿಮ್ಮ ಮುಖ್ಯಮಂತ್ರಿಗಳು ಗೈಡ್ಲೈನ್ಸ್ ಮಾಡ್ತಾ ಇದಾರಲ್ಲ ಮುಖ್ಯಮಂತ್ರಿಗಳು ಕಾಂಗ್ರೆಸ್. ಸರ್, ನನ್ಗೆ ಬಹಳ ಚೆನ್ನಾಗಿ ಗೊತ್ತಾಗ್ತಾ ಇದೆ, ಇದು ಕಣ್ಣಿದ್ದೂನು ಜಾಣ ಕುರುಡರಾಗಿ ಜಾಣ ಪೆದ್ರ ತರ ವರ್ತಿಸ್ತಾ ಇರೋದು ಅಂತ. ಖಂಡಿತವಾಗ್ಲಿಲ್ಲ ಮೇಡಮ್. ನಿಮ್ಗೆ ಇದೆ ಓಪನ್ ಡಾಕ್ಯುಮೆಂಟ್ ಇವತ್ತು ಇಟ್ಟಿರ್ತಕ್ಕಂಥದ್ದು ಆಯೋಗ ಓಪನ್ ಡಾಕ್ಯುಮೆಂಟ್ ಪಾಲ್ಗೊಳ್ಳಿ, ಸರಿಯಾದ ಸೂಕ್ತ ದಾಖಲೆ ಕೊಡ್ರಿ, ಎಲ್ಲರಿಗೂ ಕೂಡ ನ್ಯಾಯ ಸಿಗುತ್ತಲ್ವಾ? ಒಂದ್ ನಿಮಿಷ ಇರ್ರಿ. ಅನ್ಯಾಯ ಹೆಂಗ ಮಾತಾಡ್ತಿ? ಆಯೇಷಾ ಪ್ಲೀಸ್, ಕ್ಯಾನ್ ಯು ಪ್ಲೀಸ್ ಕೀಪ್ ಸೈಲೆಂಟ್? ಅಲ್ಲ ಸರ್, ಸರಿಯಾದ ದಾಖಲೆ ಇಲ್ವಂತೆ. 25-26 ಲಕ್ಷ ಜನಕ್ಕೆ ಸರಿಯಾದ ದಾಖಲೆ ಇಲ್ವಂತೆ. ಇದೆಯೋ ಇಲ್ವೋ ಅಂತ ಫಸ್ಟ್ ಅಂತಾರೆ ಇಲ್ಲ.
ಆಮೇಲೆ ಹೇಳ್ತಾರೆ ಇದ್ಯೋ ಇಲ್ವೋ ನಮಗ್ ಗೊತ್ತಿಲ್ಲ ಅಂದ್ಮೇಲೆ ನೀವ್ ಹೆಂಗ್ ಎಲೆಕ್ಷನ್ ಮಾಡಿದ್ರಿ ಗೊತ್ತಾಗೋರ್ಗು ಬಾಯಿ ಮುಚ್ಕೊಂಡು ಚುನಾವಣೆ ಇಲ್ಲ, ಕೇಳಿ, ಎಲ್ಲಿ? ಅರ್ಥ ಏನು ಅವಸರ ಆಯ್ತು? ಕೊಡ್ತಾರ ಅವರು ಆಯ್ತು? ನೀವು ನಮ್ಮನ್ನ ಕೇಳ ನಾನೇ ಅಲ್ಲ ರೀ, ಚುನಾವಣೆ ನೀವು ನೀವು ಉತ್ತರ ಹೇಳ್ತೀವಿ, ಅದಕ್ಕೆ ನೀವು ಉತ್ತರ ಹೇಳ್ತಿದ್ರೆ ಕೇಳ್ತಿದ್ದೀವಿ. ನೀವು ಚುನಾವಣಾ ಆಯೋಗದ ಪರವಾಗಿ ನೀವು ಉತ್ತರ ಹೇಳ್ತಾ ಅವ್ರು ವೋಟರ್ ಎನ್ರೋಲ್ ಚುನಾವಣಾ ಆಯೋಗದ ಪರವಾಗಿ ಗೋವಿಂದರಾಜ್ ಅವರೇ ಪ್ರತಿಯೊಂದು ಡಿಬೇಟ್ ಅಲ್ಲಿ ನ್ಯಾಷನಲ್ ಚಾನಲ್ ರೀಜನಲ್ ಚಾನಲ್ ಅಲ್ಲಿ ಚುನಾವಣಾ ಆಯೋಗದ ಪರ ಉತ್ತರ ಹೇಳ್ತಾರೆ ಬಿಜೆಪಿ ಅವರೇ. ಅದಕ್ಕೆ ನೀವು ಪ್ರಶ್ನೆ ಕೇಳ್ತೀವಿ ನಾವು. ನೀವು ತಪ್ಪು ತಿಳ್ಕೊಂತ ಇದಾರೆ, ತಿರ್ಚಂತ ಕೆಲಸ No way. ಮಾಡ್ತಾ ಇದ್ದೀರಾ. ನೀವೇ ಈ ರೀತಿ ಮಾಡ್ತಿದೀವಿ ಅಂತ ಚುನಾವಣೆಗೆ ಹೇಳಿರ್ತಕ್ಕಂಥದ್ದು. ಈಗ ನಿಮ್ಮ ಪಕ್ಷದಲ್ಲೇ ನಿಮ್ಮ ಪಕ್ಷದಲ್ಲಿ ನಾಳೆ ರಾಜ್ಯಾಧ್ಯಕ್ಷ ಆಯ್ಕೆ ಆಗ್ಬೇಕು, ವಿಜಯೇಂದ್ರ ಒಂದು ಬಣ ಇದೆ ಅಥವಾ ಇಲ್ಲ, ಯಾವ ಬಣ ಇಲ್ಲ ಸರ್, ನೀವು ಅದು ಸೃಷ್ಟಿ ಮುಂಚೆ ಮಾಡ್ಬೇಡಿ. ಉದಾಹರಣೆ ಹೇಳ್ತಿದ್ದೀನಿ ನೀವು ನಾನು ಸೃಷ್ಟಿ ನಿಮ್ಗೆ. ಮಾಡ್ಬೇಡಿ ಅದನ್ನ. ಉದಾಹರಣೆ ಹೇಳ್ತಿದ್ದೇನೆ ರೀ. ನೀವು ಪತ್ರಕರ್ತರು, ವಿಚಾರವಂತರು, ನೀವು ಅದನ್ನ ಎಲ್ಲ ಬಣ ಉದಾಹರಣೆ ಇದೆ ಅಂತ ಕೇಳಿಸ್ಕೊಳ್ಳಿ. ನೀವು ಹೇಳೋದು- ಆ ಚರ್ಚೆ ನಾನು ಮಾಡೋದು ಇಲ್ಲ, 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 ಯಾವುದರ ಮೇಲೆ- ಈಗ proof ತೋರಿಸ್ತೀನಿ. ಸದಾನಂದ ಬಣ ಸದಾನಂದ ಇದೆ. ಗೌಡ್ರ ಏನ್ proof ಇದೆ? ಏನ್ proof ಇದೆ? ಸದಾನಂದಗೌಡರನ್ನ ಮಾತಾಡಿದ್ರು ರಿವೀಲ್ ಆಗಿದೆಯಲ್ಲ ಗೊತ್ತಿಲ್ವಾ? ಆ ಚರ್ಚೆ ಬೇಡ ಈಗ. ಅದು ಗುಂಪು ಬಣ ಅಲ್ಲ, ಅವರ ಅದು ಬಿಡಿ ಸರ್, ವೈಯಕ್ತಿಕವಾಗಿ ನಿಮ್ಮ ಏನಾರ ಪ್ರಶ್ನೆ ಕೇಳಿ ಸರ್, ಹೇಳಿಕೆಗಳು ಉತ್ತರ ಕೊಟ್ಟಾಗ ಹೇಳಿ. ಪಕ್ಷದ ಹೇಳಿಕೆಗಳು ಅದು ಆಗಲ್ಲ ಬಿಡಿ, ಬರೋದು. deviate ಮಾಡ್ಬೇಡಿ. ಪಕ್ಷದ ಹೇಳಿಕೆ ಆಗಲ್ಲ. ಆಯ್ತು ಬಿಡಿ. ಬಿಜೆಪಿ ಪಕ್ಷ ಬಿಡಿ, ಯಾವುದೋ ಒಂದು ಪಕ್ಷದಲ್ಲಿ ಎರಡು ಅಧ್ಯಕ್ಷ ಚುನಾವಣೆ ಇಬ್ಬರು ಅಭ್ಯರ್ಥಿಗಳಿದ್ದಾರೆ. ಆ ಚುನಾವಣೆಯ ಏನು ಜಿಲ್ಲಾಧ್ಯಕ್ಷರು ಇರ್ತಾರೆ, ಅವ್ರು ಸೇರ್ಕೊಂಡು ಮಾಡಬೇಕು. 30 ಜಿಲ್ಲಾಧ್ಯಕ್ಷರಲ್ಲಿ 20 ಜನ ಒಬ್ಬರ ಕಡೆ ಇದ್ದಾರೆ, ಇನ್ನು 15 ಜನ ಇನ್ನೊಬ್ಬರ ಕಡೆ ಇದ್ದಾರೆ. 15 ಜನರಿಗೆ ಮತದಾನ ಹಕ್ಕು ಇಲ್ಲ ಅಂತೇಳಿ 20 ಜನ ಮತದಾನ ಹಕ್ಕು ಇಟ್ಕೊಂಡು ಒಬ್ಬ ಆಯ್ಕೆ ಆದ್ರೆ ನಿಮ್ ಪಕ್ಷ ನೀವು ಒಪ್ಕೊಳ್ತೀರಾ? ಸರ್ ಅದನ್ನೇ ಈಗ ಒಪ್ಕೊಳ್ತೀರಾ? ಅಲ್ಲ, ಅದು ಸಾಧ್ಯನೇ ಇಲ್ವಲ್ಲ. ಹಂಗಾಗಿದೆ ನಮ್ಮ ಬೆಂಗಾಲಲ್ಲಿ. ಎಲ್ರಿ? ಹಂಗಾಗಿದೆ ಬೆಂಗಾಲಲ್ಲಿ. ಈಗ ನಾನು 30 ಜಿಲ್ಲೆ ಅಧ್ಯಕ್ಷ ಆಗ್ಬೇಕು ಅಂದ್ರೆ ನನ್ನ ಐಡೆಂಟಿಟಿ ಕೂಡ ಇದ್ದೇ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ, ನನಗೆ ಎಲಿಜಿಬಲ್ ಬೆಂಗಾಲಲ್ಲಿ ಹಂಗೆ ಆಗಿದೆ. ಇನ್ನ ನೀವು SR ಮುಗ್ದಿಲ್ಲ, SR ಮಾಡ್ತೀನಿ ಅಂತ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಈಗಲೇ ನೀವು ಪಾಲ್ಗೊಳ್ಳಿ. ರಾಜ್ಯದಲ್ಲಿ ಮುಗ್ದಿದೆಯಲ್ಲ? one more serious 6 ಕೋಟಿ question, ಮಂದಿ sir. ಹೊರಗುಳಿದಿದ್ದಾರೆ. ಸೂಕ್ತ ದಾಖಲೆ ಅಂತ ಹೇಳ್ತಾರಲ್ಲ ಸರ್, ಯಾವ್ದಕ್ ದಾಖಲೆ? ನಾನು ಈ ರಾಜ್ಯದವಳು ಅಥವಾ ಈ ಭಾಗದವಳು ಅಂತ ಹೇಳಕ್ ಒಂದು ದಾಖಲೆ ಬೇಕಲ್ಲ ಸರ್? ಅಷ್ಟು ಜನಕ್ಕೆ ಇವ್ರುಗಳ ಆಧಾರ್ ಕಾರ್ಡ್ ಕಾಳಸಂತೆಲಿ ಹೆಂಗೆ ಸರ್ ಆಗ್ಬಿಡುತ್ತೆ? ಬಯೋಮೆಟ್ರಿಕ್ ಹೆಂಗ? ಅಲ್ಲ, ನಾನು ಆಧಾರ್ ಕಾರ್ಡ್ ವಿಚಾರದಲ್ಲಿ ಹೆಂಗ್ ಕೊಡೋದು ಸರ್? ಸುಂದರ್ ಒಂದು ಜ್ಞಾಪಕ ಇರಬೇಕು. ಆಧಾರ್ ಕಾರ್ಡ್ ಶುರು ಮಾಡಿದಾಗ ಈ ಆಧಾರ್ ಕಾರ್ಡ್ ಅವೇ ನಂದನ್ ನೀಲೇಖನ ಇತ್ಯಾದಿಗಳು ಬಹಳ ದೊಡ್ಡ ಕ್ಯಾಂಪೇನ್ ಮಾಡಿದ್ರಲ್ಲ, ಇದು ಸರಿಯಾದಲ್ಲ, ಇದನ್ನ ಡೂಪ್ಲಿಕೇಟ್ ಮಾಡಬಹುದು ಅಂತ ನಾವು ಕ್ಯಾಂಪೇನ್ ಮಾಡಿದ್ವಿ. ಹೌದು, ನಾವು ಬರೆದ್ವಿ ಅದ್ರ ಬಗ್ಗೆ. ಸರ್, media house ನಂದನ್ ನೀಲೇಖನ ಬಂದಿಲ್ಲ, ಇದನ್ನ ಡೂಪ್ಲಿಕೇಟ್ ಮಾಡಕ್ ಬರೋದೇ ಇಲ್ಲ, ಇದು 100% ಫುಲ್ ಪ್ರೂಫ್, ಏನು ಮಾಡಕ್ ಆಗಲ್ಲ ಅಂತ ಹೇಳಿದ್ರು. ಹೆಂಗೆ ಆಯ್ತು? ಕಾಳಸಂತೆಲಿ ಹೆಂಗೆ ಆಧಾರ್ ಕಾರ್ಡ್ಗಳು ಮಾಡಕ್ ಸಾಧ್ಯ ಇದೆ? ಡೂಪ್ಲಿಕೇಟ್ ಮಾಡಕ್ ಆಗೋದಿಲ್ಲ ಅಂತ ಹೇಳಿದ್ರಿ. ಫೇಕ್ ದ ಬಯೋಮೆಟ್ರಿಕ್ 2,000 ಕೋಟಿ ರೂಪಾಯಿ ಮೇಲೆ ಜಾಸ್ತಿ ಖರ್ಚು ಮಾಡಿದ್ರು ಅದಕ್ಕೆ. ಮೇಡಮ್, ಇನ್ನೊಂದು ನೀವು ಹೇಳಿದ್ರಲ್ಲ, ನನ್ನ ರೆಂಟಲ್ ಅಗ್ರಿಮೆಂಟ್ ಕೊಟ್ಟು ನಾವು ಮಾಡ್ಕೋಬಹುದು ಅಂತ, ಅದು ಇಲ್ಲಿ ವ್ಯಾಲಿಡ್ ಇಲ್ಲ ಮೇಡಮ್. ಕಾಯಂ ನಿವಾಸಿ ಪತ್ರ ನಾನು ಆಗಿರ್ಬೇಕು, ಒಂದು 7 ಹೇಳೋದು ವರ್ಷ ಸರ್, ಆಗಿರ್ಬೇಕು. ಸರ್ ಇವಾಗ ಅಲ್ಲ ರೀ, ಒಂದ್ ನಿಮಿಷ. ಪಾಸ್ಪೋರ್ಟ್ ನೇ ಇಂಡಿಯನ್ ಸಿಟಿಸನ್ ಯಾರು ಹೇಳಿರೋದು ಮೇಡಮ್ ಅದನ್ನ? ಯಾರು ಹೇಳಿರೋದು ಅದನ್ನ? ಇನ್ನು ಯಾವ ನಿಮ್ಗೆ ದಾಖಲೆ ಯಾರು ಹೇಳಿರ್ತಕ್ಕಂಥದ್ದು? ವಿದೇಶಾಂಗ ಮಂತ್ರಿಗಳು ಹೇಳ್ತಾರೆ. ಮಂತ್ರಿಗಳು ಯಾರು ಹೇಳಿಲ್ಲ. ವಿದೇಶಾಂಗ ಮಂತ್ರಿಗಳು ಮಂತ್ರಿಗಳು ಯಾರು ಹೇಳಿಲ್ಲ. Maybe ನಿಮ್ಗೆ ತಪ್ಪಾಯ್ತು ಗೊತ್ತಿಲ್ಲ ಕೊಡ್ಬೇಡಿ. ಅಂತ ಮಾಡ್ರಿ ಅದನ್ನ. ತಿರ್ಚೋದ ಕೆಲಸ ನೀವು ಮಾಡ್ತಾ ಇದ್ದೀರಾ ಅಷ್ಟೇನೆ. ಗೋವಿಂದ್ ರಾಜ್ ಅವ್ರ, ಐ ಥಿಂಕ್ ಹಂಗಾರೆ ನೀವು ಬಿಜೆಪಿ ಆಫೀಸ್ ಅಲ್ಲೇ ಇಲ್ಲ ಅಂತ ಅನ್ಕೊಳ್ತೀನಿ. ಇಲ್ಲ, ಇಲ್ಲಿ ಕೇಳಿ ಮೇಡಮ್. ಮಾತಿದು ಹಂಗಾರೆ ನೀವು ಮಾನಸಿಕವಾಗಿ ಬಿಜೆಪಿ ಇಲ್ಲ ಅಂತ ನಾನು ಭಾವಿಸ್ತೀನಿ. ಅದು ಬಿಜೆಪಿ ಇದೆಯೋ ಇಲ್ವೋ ಅಂತ ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ. ಅಲ್ಲ ರೀ, ಇಡೀ ದೇಶ ಮಾತಾಡ್ತಾ ಇದೆ ಅದ್ರ ಬಗ್ಗೆ. ಇಡೀ ದೇಶ ಮಾತಾಡ್ತಾ ಇದೆ, ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತೀರಿ. ಇಡೀ ದೇಶ ಮಾತಾಡ್ತಾ ಇದೆ ಅದ್ರ ಬಗ್ಗೆ. ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಮೇ ಬಿ ಯು ಆರ್ ನಾಟ್ ಅವೇರ್ ಆಫ್ ಇಟ್ ಅಂತ ಅನ್ಕೊಳ್ಬೇಕು. I'm aware everything, madam. ಯು ಆರ್ ನಾಟ್ ಅವೇರ್ ಆಫ್ ಇಟ್. I know I have everything. one more question, sir. ಈ SIR ಪ್ರಕ್ರಿಯೆ 2028ರ ವಿಧಾನಸಭಾ ಮತ್ತು 2029ರ ಲೋಕಸಭಾ ಚುನಾವಣೆ ಮೇಲೆ, ಕಾಂಗ್ರೆಸ್ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು, ರಾಜ್ಯದಲ್ಲಿ ಯಾವ ರೀತಿ ಪರಿಣಾಮ ಬೀರ್ಬೋದು ಸರ್? ಒಟ್ಟಾರೆಯಾಗಿ ಬಿಜೆಪಿಯ ಒಂದು ಪ್ರಯತ್ನ ಏನಿದೆ ಅಂದರೆ, ಇಷ್ಟು ದಿವಸ ಅವ್ರು ಏನು ಮಾಡಿದ್ರು, ಈಗ 2-3 ಬೆಳವಣಿಗೆ ನೋಡ್ತಾ ಇದ್ದಾರೆ. ಒಂದೊಂದಾಗಿ ಸಂಸ್ಥೆಗಳನ್ನು, ಸಾಂವಿಧಾನಿಕ ಸಂಸ್ಥೆಗಳನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಳ್ತಾರೆ, ನಾವು ನೋಡ್ತಾನೆ ಇದ್ದೇವೆ. ಅದ್ರ ಜೊತೆಗೇನೆ ಈಗೇನಾಗಿದೆ, ಕಾಂಗ್ರೆಸ್ನ ಮತದಾರರು ಯಾರು ಅಂತ ಅವ್ರಿಗೆ ಗೊತ್ತಿದೆ. ದಕ್ಷಿಣದ ರಾಜ್ಯಗಳಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಅವ್ರ ಮುಗಿಸ್ತೇನೆ. ತಮಿಳುನಾಡಲ್ಲೂ ಆಗಿದೆ, ಅರ್ಥ ಆಯ್ತಲ್ಲ? ನೀವು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳ್ಬೇಕು, ಸರಿ ಮಾಡಿ ಸರಿ ಅಂತ ಹೇಳ್ಬೇಕು. ಒಂದೇ ಪೇಪರ್ ಅಲ್ಲಿ 2 ಫೇಲ್ ಆಗ್ತಾರೆ, 4 ಜನ ಪಾಸ್ ಆಗ್ತಾರೆ, ಅದ್ ಬೇರೆ ವಿಚಾರ. ಎಲಿಜಿಬಿಲಿಟಿ ಯಾರು ಇರ್ತಾರೆ ಅವ್ರು ಆಗ್ತಾರೆ ಸರ್, ಅಷ್ಟೇನೆ. ಗೋವಿಂದರಾಜ್ ಏನೇನೋ ಮಾತಾಡ್ತಿದ್ರಪ್ಪ. ಇಲ್ಲ, ನಾನೇನು ಸ್ವಲ್ಪ ಅರ್ಥ ಮಾತಾಡಿ ಕೂಲ ಕೇಳಿಸ್ಕೊಂಡ್ರೆ ಅರ್ಥ ಆಗುತ್ತೆ. ಈಗೇನಾಗಿದೆ, ದಕ್ಷಿಣದ ರಾಜ್ಯಗಳಲ್ಲಿ ಇದು ಕಷ್ಟ ಆಗ್ಬೋದು, ಆದ್ರೆ ಎಲ್ಲೆಲ್ಲಿ ಇವರ ಬಿಜೆಪಿ ಕೋರ್ ವೋಟ್ ಬ್ಯಾಂಕ್ ಇದೆ ಅಲ್ಲಿ ಸಾಧ್ಯ ಆದಷ್ಟು ಕನ್ಸಾಲಿಡೇಟ್ ಮಾಡ್ಕೋಬೇಕು ಅಂತ ಒಂದು.
ಇನ್ನೊಂದು, ಈ ಕಾಂಗ್ರೆಸ್ ಇದನ್ನ ಅಲ್ಪಸಂಖ್ಯಾತ ಮತಗಳನ್ನ ಕಸಿಯೋದಕ್ಕೆ ಬಿಜೆಪಿ ಮಾಡೋ ಹುನ್ನಾರ ಅಂತ ಅವ್ರಿಗೆ ಭಯ ಇರುವುದು ಸಹಜನೇ. 100%. ಸಹಜನೇ, ಹಂಗೆ ಆಗಿದೆ ಅಲ್ವಾ ಈಗ ಅಲ್ಲಿ ಹೌದು. ಹಿಂದೆ ಹಂಗೆ ಆಗಿದೆ. ಈಗ ಮತದಾನದ ಹಕ್ಕನ್ನ ರಕ್ಷಣೆ ಮಾಡೋದಕ್ಕೆ ಚುನಾವಣಾ ಆಯೋಗ ಇದೆ. ಈಗ ನುಸುಳುಕೋರು ಅಂತಾರಲ್ಲ, ಈ ನುಸುಳುಕೋರರು ಬಾಂಗ್ಲಾದೇಶದಿಂದ ಭಾರತಕ್ಕೆ ಇಲ್ಲಿ ಮತ ಹಾಕಿ ಇಲ್ಲಿ ಪ್ರಧಾನಮಂತ್ರಿ ಕುರ್ಚಿಯನ್ನ ಗದ್ದುಗೆಯನ್ನ ಅಲ್ಲಾಡ್ಸ್ಬೇಕಂತ ಬಂದಿರಲ್ಲ, ಕೂಲಿ ಮಾಡಕ್ ಬಂದಿರ್ತವೆ ಪಾಪ. ಹೌದು, ಇಲ್ಲಿ ಕೂಲಿ ಮಾಡೋಕ್ಕೋ ಕಸ ಎತ್ತಕ್ಕೋ ಬಂದಿರ್ತಾರೆ. ಸರ್ ಬಹಳಷ್ಟು ಜನ ಇದ್ದಾರೆ ಸರ್ ಅಂತವರು, ದಿನಗೂಲಿ ಕೂಲಿ ಮಾಡಕ್ ಬಂದಿರ್ತಾರೆ. ಅದೊಂದು ನೆಪ ಮಾತ್ರ. ಹುಡುಕಿ ತೆಗೀರಿ ಅವ್ರನ್ನ, ಅದು ಅಬ್ಸಲ್ಯೂಟ್ ನೋ ಪ್ರಾಬ್ಲಮ್. ಹುಡುಕಿ ತೆಗೀರಿ, ಅದೇ ತರದ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಮ್ಗೆ ಅನ್ಸಿರ್ತಕ್ಕಂಥದ್ದು ಅಲ್ರಿ. ನೀವು ಚುನಾವಣಾ ಆಯೋಗ ಮಾತಾಡ್ಬೇಕು, ನೀವೆಲ್ಲ ಮಾತಾಡೋದು ಅಲ್ಲಲ್ಲ. ನಾನು ಹೇಳ್ತಾ ಇರೋದು ಅಷ್ಟೇನೆ, ಆಯೋಗದ ಮೇಲೆ ಪ್ರಶ್ನೆ ಕೇಳೋ ಉತ್ತರ ನೀವು ಅದನ್ನ ಮಾಡ್ತಾ ಇದಾರೆ ಅಂತ ಹೇಳ್ತಾ ಉತ್ತರ ಹೇಳ್ಬೇಕಾಗ್ತದೆ. ಹೀಗಿರುವಾಗ ಇದೊಂದು ಇಟ್ಸ್ ಅ ಸ್ಮೋಕ್ ಸ್ಕ್ರೀನ್. ಅದ್ರ ಜೊತೆಗೆ ಏನಾಗಿದೆ, ಎಲ್ಲ ಒಂದು ಕಡೆ ಬಿಜೆಪಿ ಏನ್ ಹೇಳಕ್ ಹೊರಟಿದೆ ಅಂದ್ರೆ, ಇಷ್ಟು ದಿನ ನಾವು ನೀವು ನಮಗೆ ನಮ್ಮ ಮಾತನ್ನು ಒಪ್ತಾ ಇದ್ರೆ ನೀವು ದೇಶದ್ರೋಹಿ ಅಂತಿದ್ವಿ, ನೀವು ನಮಗೆ ವಿರೋಧ ಮಾಡಿದ್ರೆ ನೀವು ಹಿಂದೂ ವಿರೋಧಿ ಅಂತಿದ್ವಿ, ಈಗ ನಮಗೆ ಮತ ಹಾಕದಿದ್ರೆ ನೀವು ಮತದಾರನೇ ಅಲ್ಲ. ಎಕ್ಸಾಕ್ಟ್ಲಿ ಸರ್, ಅಬ್ಸಲ್ಯೂಟ್ಲಿ ಸರ್, ಮತದಾರನೇ ಅಲ್ಲ. ಈ ಒಂದು ನೆರೇಟಿವ್ ಅನ್ನು ಬಿಲ್ಡ್ ಮಾಡಕ್ ಹೋಗ್ತಿದೆ. ಅವೆಲ್ಲ ಆಗದೇ ಇರೋ ಮಾತು. ಜೊತೆಗೆ ಎಕ್ಸ್ಪೆರಿಮೆಂಟ್ ಕರ್ನಾಟಕದಲ್ಲಿ ಅಲ್ಲಿ ಮಾಡಿದ್ದಾರೆ, ದಕ್ಷಿಣದಲ್ಲಿ ಸಕ್ಸಸ್ಫುಲ್ ಆಗಲ್ಲ ಇವರು. ಕೇರಳದಲ್ಲೂ ಆಗಿಲ್ಲ, ಕರ್ನಾಟಕದಲ್ಲೂ ಆಗೋದಿಲ್ಲ, ತಮಿಳುನಾಡಲ್ಲೂ ಆಗೋದಿಲ್ಲ, ಇಲ್ಲ ಆಗಲ್ಲ. ಹಿಂದಿ ಬೆಲ್ಟಲ್ಲಿ ಆಗ್ತಾರೆ, ಇಲ್ಲ ಆಗೋದಿಲ್ಲ ಸರ್. ಆಮೇಲೆ ಎಸ್ ಆಯೇಷ ಹೇಳಿ. ಮೇಡಮ್, ಇವ್ರು ಹೇಳಿದ್ರು ಮೊದಲಿಂದಾನು ಇದು ನಡ್ಕೊಂಡು ಬಂದಿದೆ ಅಂತ. ಮೊದಲಿಂದಾನು ಇದು ನಡ್ಕೊಂಡು ಬಂದಿಲ್ಲ. SR ಮತ್ತು IR ಇದು ನಡ್ಕೊಂಡು ಬಂದಿತ್ತು. ಅಂದ್ರೆ ಅಲ್ಲ, ಕನ್ನಡದಲ್ಲಿ ಹೇಳಿ ಮೇಡಮ್, ಗೊತ್ತಾಗಲಿ ನಮ್ಮ ರಾಜ್ಯ ಜನತೆಗೆ SR IR ಅಂದ್ರೆ ಏನು ಅಂತ ಹೇಳಿ. ಮೇಡಮ್ ಏನ್ ಗೊತ್ತಾ, ಕನ್ನಡದ ಮೇಲೆ ಬಹಳ ಪ್ರೀತಿ ಇರೋರು ನೀವು, ಹಿಂದಿ ಹೇರಿಕೆ ಆದಾಗ ಮಾತಾಡ್ಬೇಕಾಗಿತ್ತು ನೀವು. ಮೇಡಮ್ ಹಿಂದಿ ಮತ ಪರಿಷ್ಕರಣೆ ಏನು ಅಂತೇಳಿ, ಮತಪಟ್ಟಿ ಪರಿಷ್ಕರಣೆ, ಅಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಾಸ ಚೇಂಜ್ ಮಾಡಿದ್ರೆ ಅಥವಾ ಮೃತರಾದ್ರೆ ಅಥವಾ ಹೊಸಬ್ರು ಸೇರ್ಕೊಳ್ಳುವಂತ 18 ವರ್ಷ ಇದೆಲ್ಲ ನಡೀತಾ ಇತ್ತು. ಈ ತರ ನಡೀತಾ ಇದೆ. ರಿನ್ಯೂಮರೇಷನ್ ಫಾರ್ಮ್, ಎನ್ಯುಮರೇಷನ್ ಫಾರ್ಮ್ ಅನ್ನುವಂಥದ್ದು ಮಾಹಿತಿ ಯಾರು ಕೇಳ್ತಾ ಇರ್ತಕ್ಕಂಥದ್ದು? ಯಾರು ಕೇಳ್ತಾ ಇರೋದ್ರಲ್ಲಿ ನಿಮಗೆ ಮಾಹಿತಿ ಇರ್ತಕ್ಕಂಥ ಏನಿದೆ? ಕಾಂಗ್ರೆಸ್ ಅಲ್ಲ, ನನಗೆ ಗೊತ್ತಿಲ್ಲ, ನೀವ್ ಹೇಳ್ಬೇಕು ಅದನ್ನ. ಏನಿದೆ ಅದರಲ್ಲಿ? ಏನಿದೆ ಅದನ್ನ ಹೇಳಿ ಗೊತ್ತಾಗ್ಲಿ ಜನಕ್ಕೆ. ಟೆನ್ಷನ್ ಇಲ್ಲ ಮೇಡಮ್. ನಿಮ್ಗೆ ಏನ್ ಅರ್ಥ ಆಗಿದೆ ಅಂತ ಕೇಳ್ತಾ ಇದ್ದೀನಿ ನಾನು. ಈಗ ಆಯಿಷಾ ಮೇಡಮ್ ಏನ್ ಅರ್ಥ ಆಗಿದೆ ಅಂತ ಗೊತ್ತಾಗ್ಬೇಕಲ್ವಾ? ನಿಮಗೆ ಪಾಸ್ಪೋರ್ಟ್ ದಾಖಲಾತಿ ಅಲ್ಲ ಅಂತ ಹೇಳಿ ಈ ದೇಶದಲ್ಲಿ ಚರ್ಚೆ ನಡೆದಿರುವಂತ ವಿಚಾರ ಗೊತ್ತಿಲ್ಲ ತಾನೇ? ಒಂಚೂರು ಸುಮ್ನೆ ಕೂತ್ಕೊಳ್ಳಿ. ಇನ್ನೊಂದು ಬಹಳ ದೊಡ್ಡ ಒಂದು ಟೆನ್ಷನ್ ಏನ್ ಕಾಡ್ತಾ ಇದೆ ಅಂತ ಹೇಳಿದ್ರೆ, ಇದು ನಮ್ಮ ಕಾಂಗ್ರೆಸ್ ಬಿಜೆಪಿ ಎಲ್ಲ ಪಕ್ಕಕ್ಕಿಟ್ಟು ಎಲ್ಲ ಪ್ರಜೆಗಳಿಗೆ ಈ ಕಾಯಂ ನಿವಾಸಿ ಪತ್ರ ಒಂದು ಕೊಡಬಹುದು ಅಂತ ಒಂದು ಜನರಿಗೆ ಒಂದು ಆಶಯ ಆಗಿತ್ತು. ಅಂದ್ರೆ ನಮ್ದು ರೆಂಟಲ್ ಅಗ್ರಿಮೆಂಟ್ ಅದಿದೇನೋ ಕೊಡೋಣ ಅಂತ. ಇವಾಗ ಅದು ನಡೀತಾ ಇಲ್ಲ. 7 ವರ್ಷಗಳ ವಾಸ ಇರುವಂತಹ ಕಾಯಂ ಡೊಮಿಸೈಲ್ ಸರ್ಟಿಫಿಕೇಟ್ ಅದನ್ನು ಕೂಡ ನಮ್ಮ ಮುಖ್ಯಮಂತ್ರಿಗಳು ಏನ್ ಮಾಡಿದ್ರು, ಮೊನ್ನೆ ನಾವೊಂದು ಇದು ಮಾಡಿ CLP ಮೀಟಿಂಗ್ ಅಲ್ಲಿ ಒಂದು ಪರಿಹಾರ ಕ್ರಮವಾಗಿ ಆಯಾ ಗ್ರಾಮದ PDOಗಳು ಅವರು ಒಪ್ಪಿಗೆ ಕೊಟ್ಟರೆ ಅದನ್ನು ಅಪ್ರೂವ್ ಮಾಡಬೇಕು ಅಂತ ಇತ್ತು. ಅದನ್ನು ಕೂಡ ಇದು ನಡೆಯೋದಿಲ್ಲ ಅಂತ ಚುನಾವಣಾಧಿಕಾರಿಗಳು ಹೇಳಿದ್ದಾರೆ. ಇದನ್ನು ನಡೆಯೋದಿಲ್ಲ. ಸೊ ಹಾಗಿರುವಾಗ ವೆಸ್ಟ್ ಬೆಂಗಾಲ್ನಲ್ಲಿ ಡೊಮಿಸೈಲ್ ಸರ್ಟಿಫಿಕೇಟ್ ಕೊಟ್ಟವ್ರನ್ನೂ ಕೂಡ ಅವ್ರು ಪರಿಗಣನೆಗೆ ತಗೊಂಡಿಲ್ಲ. ಕೊನೆಗೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿರುವಂಥದ್ದು ಪರಿಗಣನೆಗೆ ತೆಗೆದುಕೊಳ್ಳಿ ಅಂತ. ಒಂದು ವೇಳೆ ನೀವೊಂದು ಆಯೋಗದ ನೀವು ಅಥೆಂಟಿಕ್ ಆಗಿದ್ದೀರ ಪರ್ಸನ್, ನಾನು ಬಂದು ನಿಮಗೆ ಡೊಮಿಸೈಲ್ ಸರ್ಟಿಫಿಕೇಟ್ ಕೊಟ್ಟೆ ಅಂತ ಇಟ್ಕೊಳ್ಳೋಣ, ಇವ್ರು ಬಂದು ಅದಕ್ಕೆ ಅಬ್ಜೆಕ್ಷನ್ ಮಾಡಿದ್ರು ಅಂತ ಇಟ್ಕೊಳ್ಳೋಣ, ಮತ್ತೆ ಅದು ಮುಂದಕ್ಕೆ ಹೋಗುತ್ತೆ, ಇಲ್ಲಿ ಚುನಾವಣೆ ನಡೆದು ಹೋಗುತ್ತೆ. ಸೊ ಈ ರೀತಿಯ ಅನ್ಯಾಯದ ಕ್ರಮಗಳು ಇದ್ರೊಳಗಡೆ ಇದಾವೆ. ಈಗ 3 ಪಕ್ಷದ ಏಜೆಂಟ್ಗಳು ಇರ್ತಾರೆ ಅಲ್ವಾ, SIR ಸರ್ಟಿಫಿಕೇಟ್ ಮಾಡಬೇಕಾದ್ರೆ ಬಂಗಾಳದಲ್ಲಿ ಇರ್ಲಿಲ್ವಾ? ನಮ್ಮ ಅಲ್ಲೂ ಕೂಡ ಅದೇ ರೀತಿ ನಡೆದಿರ್ತಕ್ಕಂಥದ್ದು. ಇವ್ರು ಹೇಳಿದ್ರು ಅಲ್ಲೂ ಕೂಡ ಪರಿಷ್ಕರಣೆ ವಿಶೇಷವಾಗಿ ಬೇರೆ ತರ ನಡೆಯಕ್ಕೆ ಸಾಧ್ಯನೇ ಇಲ್ವಲ್ಲ.
ಈ ಮೂರು ಪಕ್ಷಗಳ ಜನರಲ್ಲಿ ಇರ್ತಾರೆ ಅಂತ ನೀವ್ ಹೇಳಿದ್ರಲ್ಲ, ನೋಡ್ರಿ, ನಮ್ಮ ತರದ ಒಂದ್ ನಿಮಿಷ ಇವತ್ತು ಸಭ್ಯಸ್ಥರು ಇತ್ಲಾಗೆ ನಾಗರಿಕ ಆಗ್ಲೂಬೇಕಂತೀರಾ, ಇದ್ರ ಮೇಲೆ ಗೋವಿಂದ ಗೂಬೆ ಕೂರ್ಸ್ಬೇಕು ಅನ್ನೋ ರಾಜು ಕೆಲ್ಸ ನೀವು ಇಷ್ಟು ಮಾಡಕ್ ಬರ್ತಾ ಮಾಡ್ತಾರೆ. ಇರ್ತಕ್ಕಂಥದ್ದು. ಒಂದ್ ನಿಮಿಷ ಇರಿ, ಆಯೇಷಾ. ಅರ್ಥ ಆಯ್ತಲ್ಲ? ಇಲ್ಲ ಹೆಂಗ್ ನಡೀತಿದೆ ಅಲ್ಲೂ ಹಂಗೆ ನಡೀತಿದೆ. 100% ಕರೆಕ್ಟ್ ಆಗಿ ನಡೀತಿದೆ. 100% ಮೇಡಮ್ ನನಗೆ ಇದು ರಾಮ finish ಮಾಡ್ಲಿಕ್ಕೆ ಜನ್ಮಭೂಮಿ ಬಿಡ್ಬೇಕು ಮಾಡ್ಬೇಕು. ದೇಣಿಗೆ ನೆಟ್ಟಿಗೆ ನೋಡ್ಕೊಳಕ್ ಆಗ್ಲಿಲ್ಲ ನಿಮ್ಮವ್ರ ಕೈಯಲ್ಲಿ, ನಿಮ್ ಟ್ರಸ್ಟ್ ತಾವೇ ಜಾಸ್ತಿ ಯಾರು ಮಾತಾಡ್ಬೇಡಿ. ಕಳ್ತನ ಮಾಡೋರೆ, ಜಾಸ್ತಿ ಬೇಡ ಯಾರು ಮಾತಾಡಿ. ಮಾಡ್ಕೊಂಡಿದ್ದಾರೆ, ಅದಕ್ಕೆ Disturb ಮಾಡ್ತಾ ಇದ್ದಾರೆ. ನೋಡ್ರಿ, ಅವ್ರು ಜೈಲ್ಗೆ ಹೋಗಕ್ಕೆ Disturb ಮಾಡ್ತಾ ಇದ್ದಾರೆ. ಅದನ್ನ ಸರಿಯಾದ ತನಿಖೆ ಸೂಕ್ತವಾಗಿ ಕ್ರಮನ ಜರುಗಿಸಿದೆ. ಅದಕ್ಕೆ ಇನ್ನೇನ್ರಿ ಬೇಕು ಮಾತಾಡಿದವ್ರಿಗೆ? ಅದ್ರ ಬಗ್ಗೆ ಬಂದು ಮಾತಾಡಕ್ಕಾಗ್ಲಿಲ್ಲ. ನಾನ್ ಮಾಡುವಾಗ ಅಲ್ಲ ರೀ, ಈಗಲೇ ಹೇಳ್ತಾ ಇದ್ದೀನಲ್ಲ, ಮಾತಾಡಕ್ ಬರ್ಲಿಲ್ಲ ಅಂತ ನಾನೇ ಮಾತಾಡ್ತಾ ಇದ್ದೀನಲ್ಲ. ಸುಮ್ನೆ disturb ಮಾಡ್ತಾ ಇದ್ದಾರೆ. ಸೂಕ್ತ ಕ್ರಮ ಕೈಗೊಂಡು ಒಳಗಡೆ ಹಾಕಿದಾರ್ರಿ. ಇವತ್ತು ಯಾರೋ ಕೇಳಿ ಸ್ಮರ ಮಾಡಿರ್ತಕ್ಕಂಥದ್ದಲ್ಲ. ಇವತ್ತು ಆ ಟ್ರಸ್ಟಿನ ಮ್ಯಾನೇಜ್ಮೆಂಟ್ ಇವತ್ತು ಕ್ರಮ ಕೈಗೊಂಡು ಅವ್ರಿಗೆ ಶಿಕ್ಷೆ ಕೊಡೋ ಕೆಲಸ ಮಾಡಿದ್ದಾರೆ. ನಿಮ್ಗೆ ಟ್ರೈನಿಂಗ್ ಆಗಿರೋದು ಏನ್ ನಿಮ್ಮಿಂದ ಟ್ರೈನಿಂಗ್ ಕಲಿಬೇಕಾ ಇಲ್ಲ ರೀ? ನಿಮ್ಮಿಂದ ಟ್ರೈನಿಂಗ್ ಕಲಿಬೇಕಾ ಇಲ್ಲ? ಬಿಟ್ಟಿಲ್ಲ ಮೇಡಮ್, ನೀವು ಇವ್ರ ಮಧ್ಯದಲ್ಲಿ ಆರ್ಭಟ ಮಾಡ್ಕೊಂಡು ಯಾವ್ದಾದ್ರೂ ಒಬ್ಬ ದೇಶದ ಪ್ರಧಾನಿನ ಕರೆಸಿ ನೀವು ಮಲ್ಲೇಶ್ವರಂ ರೋಡಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ಮಾಡಿಸಿದ್ರಿ ಒಬ್ಬ ನಾರ್ಮಲ್ ಪರ್ಸನ್ ತರ. ಅದಕ್ ಬಂದು ಸಿದ್ದರಾಮಯ್ಯ ಅವ್ರ ವಿರುದ್ಧ, ಇನ್ನೊಬ್ರು ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಂದು ಕ್ಯಾಂಪೇನ್ ಮಾಡಿದಂತ ನಿಮ್ಮ ಪ್ರಧಾನಿಗಳಿಗೆ ಟ್ರಸ್ಟ್ ಅಲ್ಲಿ ಕೋಟ್ಯಾಂತರ ರೂಪಾಯಿ ಕಳ್ತನ ಆಗಿದೆ, ದೇಶವಾಸಿಗಳನ್ನ ಉದ್ದೇಶ ಮಾಡಿ ಮಾತಾಡಕ್ಕಾಗ್ಲಿಲ್ಲ. ಇವಾಗ ಮಾತಾಡ್ತೀರಾ ಇಲ್ಲಿ ನೀವು ಬಂದಿಲ್ಲಿ? ಒಂದ್ ನಿಮಿಷ ಮೇಡಮ್, ನೀವು ಯಾವ್ದಕ್ಕೂ ಯಾವ್ದೋ ಲಿಂಕ್ ಮಾಡೋದು ಬೇಡ. ಆತರ ಏನು ಆಗೋದಿಲ್ಲ. ಇಲ್ಲಿ ನಮ್ಮ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ನ ಎಲ್ಲಾ ಜನ ಅಲ್ಲಿ ಇರ್ತಾರೆ ಮತಗಟ್ಟೆಯಲ್ಲಿ ಅಂತೆಲ್ಲ ಹೇಳಿದ್ರು. ಏಜೆಂಟ್ ಅಂತ ಹೇಳಿ ನೋಡಿ, ಆ ಏಜೆಂಟ್ಗಳು ಇರ್ತಾರೆ ಅಂತ ಹೇಳಿದ್ರು. ವೆಸ್ಟ್ ಬೆಂಗಾಲ್ ನಲ್ಲಿ ಇರುವಂತಹ ಏಜೆಂಟ್ಗಳು ಎಷ್ಟು ಅತಿಕ್ರಮಣಕಾರರು ಅಂದ್ರೆ ಅಷ್ಟು ಅಗ್ರೆಸಿವ್ ಜನರು. ನಮ್ಮ ತರ ಅಲ್ಲ, ಇಲ್ಲಿ ತುಂಬಾ ಡೀಸೆಂಟ್ ಆಗಿದ್ದಾರೆ ಎಲ್ಲರೂ ಅಂತ. ಅಂದ್ರೆ ಎಲ್ಲ ಅಷ್ಟು ರೌಡಿಸಮ್ ಮಾಡುವವರು. ಅವ್ರಿಗೆ ಮೇಂಟೈನ್ ಮಾಡ್ಲಿಕ್ಕೆ ಆಗ್ಲಿಲ್ಲ, 90 ಲಕ್ಷ ಮಂದಿ ಹೊರಗುಳಿದ್ರು ಅಂತದ್ರಲ್ಲಿ. ಈಗ ಕಳ್ಳನಿಗೊಂದು ಪಿಳ್ಳೆ ನೆವ ಅನ್ನುವಂಗೆ ಈ ನೆವನ ಅವರು ಹೇಳ್ಬಾರ್ದು. ಇನ್ನೊಂದು ಬಲು ಮುಖ್ಯವಾದ ಅಂಶ, ಸರಿಯಾಗಿ ಆಗ್ತದೆ ಅಂದಾಗ ನೀವ್ ಯಾಕೆ ಭಯ ಪಡ್ತಾ ಇದ್ದೀರಾ ಅದನ್ನ ಹೇಳ್ರಿ, ನನ್ಗೆ ಅರ್ಥ ಆಗ್ತಾ ಇಲ್ಲ. ಗ್ಯಾರಂಟಿ ಕೊಡಿ. ಏನ್ ಗ್ಯಾರಂಟಿ ಗೋವಿಂದರಾಜ್ ಅವರೇ, 90 ಲಕ್ಷ ಮಂದಿ ಹೊರಗುಳಿದ್ದಾರೆ ಅಂತ ಹೇಳಿದ್ರೆ ಕೇಳಿ, ನಿಮ್ಗೆ ಅರ್ಥ ಆಗಲ್ವಾ? ಇಂಡಿಪೆಂಡೆಂಟ್ ಬಾಡಿ ಕೆಲಸ ಪ್ಲೀಸ್ ಬಿ ಸೈಲೆಂಟ್. ಕಾಂಗ್ರೆಸ್ ಮಾತಾಡಕ್ ಬಿಡಿ. ಕಳಿಸ್ತೀರಾ? ಓಕೆ ಮೇಡಮ್, ಮಾತಾಡ್ಬೇಡಿ. ಬಿಎಲ್ಎಗಳಿಗೆ ಡಿಸಿಗಳು ಆದೇಶ ಮಾಡಿದ್ದಾರೆ. ವಿಐಪಿಗಳಿಗೆ, ನ್ಯಾಯಾಧೀಶರು, ಅಧಿಕಾರಿಗಳು, ಶಾಸಕರು, ಸಂಸದರು, ಧಾರ್ಮಿಕ ಮುಖಂಡರು, ಪತ್ರಿಕಾ ಮುಖಂಡರು ಇವ್ರು ಯಾರು ಎನ್ಯುಮರೇಷನ್ ಫಾರ್ಮ್ ತುಂಬಬೇಕಾಗಿಲ್ಲ. ನಮ್ಮ ರಾಜ್ಯ, ನಮ್ಮ ದೇಶ ಯಾವ ಅವಸ್ಥೆಗೆ ನಾವು ಹೋಗ್ತಾ ಇದ್ದೀವಿ. ಬಡವರು, ಮಧ್ಯಮ ವರ್ಗದವರು, ದಲಿತರು, ಕೂಲಿ ಕಾರ್ಮಿಕರು ಮಾತ್ರ ಎನ್ಯುಮರೇಷನ್ ತುಂಬಬೇಕಾಗಿದೆ. ಇದು ಗೊತ್ತಾ? ಯಾವ ರೀತಿ ನ್ಯಾಯ? ಇಲ್ಲಿ ದಲಿತರು ಹೆಸರೆಲ್ಲ ಹೇಳ್ತಾ ಇದ್ರ, ಯಾವ್ದೋ ಒಂದು ದಾಖಲೆ ಇದ್ರೆ ತೋರಿಸ್ರಿ, ಅದನ್ನ ತೋರಿಸಿ. ಅವರೇ ಫಿಲ್ ಮಾಡ್ಬೇಕು ಅಂತ ಇರ್ತಕ್ಕಂಥದ್ದು ಅಂತ. ಯಾರು ಫಿಲ್ ಮಾಡ್ಬೇಕು ಅಂತ ತೋರ್ಸವ್ರೆ ಅಂತ ತೋರಿಸಿ. ಫಿಲ್ ಮಾಡ್ಬೇಕು ಅಂತ ಯಾರು ಬೇಸಿಕ್ ನಾಲೆಜ್ ಇಲ್ಲ. ಕಾಂಗ್ರೆಸ್ ಅವ್ರು ಬಂಡಲ್ ಬಿಡೋರು ಅಂತ ಆಯ್ತು, ಒಪ್ಕೊಳ್ಳೋಣ. ನೀವು ಅದಕ್ಕಿಂತ ದೊಡ್ಡ ಬಂಡಲ್ ಬಿಟ್ಟಿದ್ದೀರಿ. ಖಂಡಿತ ಯಾವ್ದು ಇದ್ರೆ ಹೇಳಿ. ರಾಮನ್ ದೇವಸ್ಥಾನದ ವಿಚಾರದಲ್ಲಿ ರಾಮನ್ ದೇವಸ್ಥಾನ ಯಾರೀಗ ಕಳ್ಳ ಇದ್ದ ಕಳ್ಳ ತೆಗೆದು ಒಳಗಡೆ ಹಾಕಿದೆ. ಅದಕ್ಕೋಸ್ಕರನೇ ನಾವ್ ಯಾರು ಇನ್ನೊಬ್ರು ಕೇಳಿ ಮತ್ತೊಬ್ರು ಕೇಳಿಲ್ಲ. ಅಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟವರು ಯಾರಿದ್ರು ಅವರೇ ಹಿಡಿದು ಇವತ್ತು ಶಿಕ್ಷಕರ ಕೆಲಸ ಮಾಡಿರ್ತಕ್ಕಂಥದ್ದು. ಸಾಮ್ರಾಟರಾದ ಪ್ರಧಾನಿ ನಮಗೆ ದೇಶಕ್ಕೆ ಇರುವಂತದ್ದು. ಪ್ರಧಾನಿ ಮೋದಿ ಅವರ ಬಗ್ಗೆ ಮಾತಾಡಿದ್ರಾ? ಸರ್, ಐ ಹ್ಯಾವ್ ಒನ್ ಕ್ವೆಶ್ಚನ್. ಒಂದು ನಿಮಿಷ ಆಯೇಷಾ ಸರ್, SIR ಬಗ್ಗೆ ಯಾಕೆ ಇಷ್ಟೊಂದು ಪ್ರಶ್ನೆ ಬರ್ತಾ ಇದೆ ಅನ್ನೋದ್ರ ಜೊತೆಗೆ ಚುನಾವಣಾ ಆಯೋಗನ ಪ್ರಶ್ನೆ ಮಾಡಿದ್ರೆ ಬಿಜೆಪಿ ಅವರು ಅದನ್ನ ವಹಿಸ್ಕೊಂಡು ಬರ್ತಾರೆ. ಒಂದ್ಸಲ ಖಂಡಿತ ವಹಿಸ್ಕೊಂತ ಇಲ್ಲ ಮೇಡಮ್, ಇಷ್ಟು ಬರ್ತಾರೆ ಅಂತ ಹೇಳಿದ್ರೆ ಅದನ್ನ ನಾನು ಹೇಳ್ತಾ ಇದ್ದೀನಿ. ಸುಮ್ಮನೆ ಮಾಡ್ತಿದ್ದೀರಾ? ಅವಶ್ಯಕತೆ ಇಲ್ಲ ಅದಕ್ಕೆ. ಆಯ್ತು, ಒಂದು ಕೆಲಸ ಮಾಡಿ, ಐ ವಿಲ್ ಕೀಪ್ ಕ್ವೈಟ್. ನೀವು ಮಾತಾಡಿ, ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ಅವ್ರನ್ನ ಮಾತಾಡ್ತಾ ಇದ್ದೀನಿ. ಹೇಳಿ. ಅವ್ರು ವಹಿಸ್ಕೊಂಡು ಬರ್ತಾರೆ ಸರ್. ಬಿಜೆಪಿ ಮೇಲೆ ಇನ್ಕ್ಲೂಡಿಂಗ್ ಬೆಂಗಳೂರಲ್ಲೂ ಸ್ವಲ್ಪ ಸೋಕಾಲ್ಡ್ ಎಜುಕೇಟೆಡ್ ಸೊಸೈಟಿ ಇದೆಯಲ್ಲ ಸರ್, ಒಂದು ಸೊಫೆಸ್ಟಿಕೇಟೆಡ್ ಸೊಸೈಟಿ ತುಂಬಾನೇ ನಂಬಿಕೆ ಇಟ್ಟಿದ್ರು, ಈಗಲೂ ಇಟ್ಟಿರ್ಬೋದೇನೋ, ಐ ಡು ನಾಟ್ ನೋ. ಆದರೆ ಇತ್ತೀಚೆಗೆ ನಡೆದಂಥ ಘಟನೆಗಳಿದೆಯಲ್ಲ ಸರ್, ಫರ್ಗೆಟ್ ಅಬೌಟ್ ಲಾಸ್ಟ್ ಸೋ ಮೆನಿ ಇಯರ್ಸ್, ರೀಸೆಂಟ್ ಇದೆಯಲ್ಲ, ನೀಟ್ ಪರೀಕ್ಷೆಯಲ್ಲಾದಂಥ ಅನಾಚಾರಗಳಿರ್ಬೋದು, ಪೇಪರ್ಗಳು ಲೀಕ್ ಆಗಿದ್ದಿರ್ಬೋದು, ಅಥವಾ ಅಯೋಧ್ಯೆ ರಾಮ ಜನ್ಮಭೂಮಿ ಟ್ರಸ್ಟ್ನ ದೇಣಿಗೆ ಹಣದಲ್ಲಿ ಮೋಸ ಆಗಿದ್ದು, ಕೋಟ್ಯಾಂತರ ರೂಪಾಯಿ ಹಣ ಸಿಗಬಾರ್ದ ಜಾಗಗಳಲ್ಲಿ ಸಿಕ್ಕಿದ್ದು, ಮತ್ತು ಇತ್ತೀಚಿನ ಈ ಡೆವಲಪ್ಮೆಂಟ್ ಎಲ್ಲ ನೋಡಿದಾಗ ಸರ್,
ಯಾವ ಆಧಾರದ ಮೇಲೆ ಬಿಜೆಪಿ ಮೇಲೆ ಇನ್ನೂ ನಂಬಿಕೆ ಇಟ್ಕೊಳ್ಬೇಕು ಮತ್ತು ಇವರ ಯಾಕೆ ಇವತ್ತು SIR ನ ಚುನಾವಣಾ ಆಯೋಗನ ಯಾಕೆ ಪ್ರಶ್ನೆ ಮಾಡೋ ಸಂದರ್ಭ ಬಂದಿದೆ ಅಂತಂದ್ರೆ ಈ ಎಲ್ಲ ಘಟನೆಗಳು ಎಲ್ಲೋ ಒಂದ್ ಕಡೆ ಚುನಾವಣಾ ಆಯೋಗ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟಿದ್ಯಾ ಅನ್ನೋ ಪ್ರಶ್ನೆ ಇದೆ ಸರ್. ಈಗ ಭಾಳ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಸೀರೀಸ್ ಆಫ್ ಲಿಂಕ್ಸ್ ನೀವು ಹೇಳ್ತಾ ಇರೋದು. ಅಯೋಧ್ಯೆಯಿಂದ ಶುರು ಮಾಡಿ ಚುನಾವಣಾ ಆಯೋಗಕ್ಕೆ ಬರೋಣ. ಅಯೋಧ್ಯೆಯ ರಾಮನ ದೇವಸ್ಥಾನದ ಚಳುವಳಿ ಇತ್ತಲ್ಲ, ಆ ಒಂದು ಭಕ್ತಿಯ ಮೂಲಕವೇ BJP ಮೇಲಕ್ಕೆ ಬಂದಿತ್ತು. ಈಗ ಆ ಇಲ್ಲ ಅಲ್ಲಿ ಕಳುವಾಗಿದ್ದು ದುಡ್ಡು ಒಡವೆ ಒಂದು ಮೇಲ್ಮಾಟಕ್ಕೆ, ಅಲ್ಲಿ ಕಳುವಾಗಿದ್ದು ನಂಬಿಕೆ ಕಳುವಾಗಿದೆ. ಹೊರಗಿನವರು ಬಂದು ಕಳುವು ಮಾಡಿಲ್ಲ, ಒಳಗಿರೋರೆ ಅಲ್ಪಸಂಖ್ಯಾತರು ಬಂದು ಕಳುವು ಮಾಡಿಲ್ಲ, ಕಮ್ಯುನಿಸ್ಟರು ಬಂದು ಕಳುವು ಮಾಡಿಲ್ಲ. ಯೋಗಿಯ ಸರ್ಕಾರದಲ್ಲಿ, ಕಾವಿದಾರಿ ಯೋಗಿಯ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು, ಹಿಂದೂ ಉದಯ ಸಾಮ್ರಾಟ್ ನರೇಂದ್ರ ಮೋದಿ ಅವರೇ ನೇಮಿಸಿದ RSS ಹಿನ್ನೆಲೆಯೇ, ವಿಶ್ವ ಪರಿಷತ್ ಹಿನ್ನೆಲೆಯಿಂದ ಬಂದಂತ ಭಾರತೀಯರು ಮಾತ್ರ ನಮ್ಮ ಕೆಲವರು ಒಂದಿಬ್ರು ಇದ್ದಾರೆ. ಆ ಒಂದು ಟ್ರಸ್ಟ್ ಅಲ್ಲಿ ಏನಿದ್ದಾರಲ್ಲ, ನ್ಯಾಸ್ ಅಲ್ಲಿ, ಅದೊಂದು ಬೇರೆನೇ ಅಲ್ಲೊಂದು ಸಮಿತಿ ಇದೆ, ನ್ಯಾಸ್ ಅಂತ ಟ್ರಸ್ಟ್. ಅದಕ್ಕೆ ಅವರೆಲ್ಲ ಸೇರಿಕೊಂಡು ಮಾಡಿದ ಇದು ಒಡವೆ ಹಣದ ಕಳವಲ್ಲ, ಇದು ಭಕ್ತಿಯ ಕಳವು. ರಾಮ ಭಕ್ತರ ಕೈಯಲ್ಲಿ ರಾಮ ಸೇಫ್ ಇಲ್ಲ, ರಾಮ ಭಕ್ತರ ಕೈಯಲ್ಲಿ ರಾಮ ಸೇಫ್ ಇಲ್ಲ. ರಾಮರಾಜ್ಯದಲ್ಲಿ ಒಬ್ಬ ಮಹಿಳೆ ಮಧ್ಯರಾತ್ರಿ ಒಬ್ಬಂಟಿಗೆ ನಡ್ಕೊಂಡು ಹೋದ್ರೆ ಅದು ರಾಮರಾಜ್ಯ ಅಂತಿದ್ರು ಯಾರು, ಮಹಾತ್ಮ ಗಾಂಧಿ. ಇವರ ಕೈಯಲ್ಲಿ ರಾಮನೇ ಸೇಫ್ ಇಲ್ಲ ನೋಡಿ. ಈಗ ಈ ಒಂದು ಹಿನ್ನೆಲೆಯಲ್ಲಿ ನೋಡಿದ್ರೆ ನಂಬಿಕೆಯನ್ನು ಯಾವಾಗ ಇವರು ಕಳುವು ಮಾಡಿದ್ರು, ನಂಬಿಕೆ ಯಾವಾಗ ಪೆಟ್ಟ ಕೊಟ್ಟರಲ್ಲ ರಾಮ ಭಕ್ತರ ನಂಬಿಕೆಗೆ, ತಾವೇ ಕಟ್ಟಿದ ನಂಬಿಕೆ ಯಾವಾಗ ನಂಬಿಕೆ ದ್ರೋಹ ಮಾಡಿದ್ರಲ್ಲ, ಅದು ಅವನತಿಯ ಮೊದಲನೇ ಹೆಜ್ಜೆ ಅದು. ಆಮೇಲೆ ಈ ನೀಟ್ ವಿಚಾರದಲ್ಲಿ, ನೀಟ್ ಒಂದಲ್ಲ ಎರಡಲ್ಲ ಎಷ್ಟು ಬಾರಿ ಲೀಕ್ ಆಗಿದೆ. ಒಂದೇ ಒಂದು ಸರ್ತಿ ಕರೆದು ಧರ್ಮೇಂದ್ರ ಪ್ರಧಾನ್ಗೆ ಕರೆದು ರಾಜೀನಾಮೆ ಕೊಡಿ ಅಂತ ಹೇಳಕ್ಕಾಗಲ್ಲ ಪ್ರಧಾನಮಂತ್ರಿ ಹೊಗಳ್ತಾರೆ. ಈ ಪ್ರಶ್ನೆ ಪತ್ರಿಕೆ ಡೆಲಿವರ್ ಮಾಡಕ್ಕೆ ಏರ್ ಫೋರ್ಸ್ ತರಬೇಕಂತ ಎಂತ ಕರ್ಮ ನೋಡಿ. ಇದೊಂದೇ ಕೆಲಸ ನಮ್ಮ ಸೇನೆಗೆ ಇದೊಂದೇ ಕೆಲಸ ಬಾಕಿ ಇತ್ತ, ಮುಗಿಸೋರು ಮಾತಾಡಂಗಿಲ್ಲ. ಆಮೇಲೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಇನ್ನೊಂದು ಈ ವಿಚಾರದಲ್ಲಿ ಮಾಡಿದ್ದು 18 ಮಕ್ಕಳು ಜೀವ ಕೊಡ್ತೀರಾ, 18 ಮಕ್ಕಳು ಜೀವ ಕೊಡ್ತೀರಾ, 18 ಮಕ್ಕಳು ಜೀವ ಕೊಡ್ತೀರಾ? ಪಶ್ಚಾತ್ತಾಪ ಇಲ್ಲ, ಬೇಜಾರು, ಪ್ರೀತಿನೂ ಇಲ್ಲ. ಸೆಕ್ಯೂರಿಟಿ ಇರ್ಬೋದು, ಮತ್ತೊಂದು ಇರ್ಬೋದು, ನೀಟಾಗಿ ಆಗ್ಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ರಲ್ಲ. ನೀಟ್ ಎಕ್ಸಾಮ್ಗೆ ಮಾಧ್ಯಮದವರು ವಿದ್ಯಾರ್ಥಿಗಳಿಗೆ ಬೆಲೆ ಇಲ್ಲ. ನೀವ್ರಿ ಅವತ್ತು ನೀವು ಸಮಾವೇಶ ಮಾಡಿದ್ರಲ್ಲ, ಎಷ್ಟು ಕಾಂಗ್ರೆಸ್ ಅಧ್ಯಕ್ಷ ಪದಗ್ರಹಣದಿಂದ ಯಾಕೆ ನೀವು ಗೊತ್ತಿತ್ತಲ್ವಾ? ನೋಡಿ ಮೇಡಮ್, ಖಂಡಿತ ನೋಡಿ ಮೇಡಮ್, ಹೇಳಿ ನೋಡಿ ಮೇಡಮ್, ತಪ್ಪು ಕಂಡಾಗ ಸರಿ ಮಾಡೋದು, ತಪ್ಪು ಕಂಡಾಗ ಯಾರೋ ಸರಿ ಮಾಡಿದ್ದಾರೋ, ಸರಿ ಮಾಡಿದ್ದಾರೆ ಮೇಡಮ್, ಸರಿ ಮಾಡಿದ್ದಾರೋ, ಅದೇ ಜವಾಬ್ದಾರಿ ವಹಿಸ್ಕೊಂಡವರು ಸರಿ ಮಾಡಿ ಮತ್ತೆ ವ್ಯವಸ್ಥೆಗೆ ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ ಮಾಡಬೇಕು, ಅನುಕೂಲ ಆಗ್ಬೇಕು. ಕಾಂಗ್ರೆಸ್ ಅವರು ಬೆಂಗಳೂರಲ್ಲಿ ಮಾಡಿದ್ರು, ಸಮಾವೇಶ ಮಾಡಿದ್ರು, ಅದೇ ಸಮಯಕ್ಕೆ ಟ್ರಾಫಿಕ್ ಎಷ್ಟು ಜನ ತೊಂದರೆ ಆಯ್ತು. ಇದೇ ನಮ್ಮ ಪ್ರಧಾನಮಂತ್ರಿಗಳು ಪರೀಕ್ಷಾ ಪೇ ಚರ್ಚೆ ಮಾಡ್ತಾರೆ. ಪ್ರಧಾನ ಜೊತೆಲಿ ಒಂದೇ ಒಂದು ಚರ್ಚೆ ಮಾಡಕ್ಕಾಗಲ್ಲ, 18 ಜನ ಮಕ್ಕಳು ಆಶ್ರಯ ನೀವು ಆವೇಶ ಕಾಂಗ್ರೆಸ್ಸಿನ ಒಂದು ಇದಾಗಿ ನೀವು ಬಂದಿರ್ತಕ್ಕಂಥದ್ದು, ಯಾವುದೇ ನೈತಿಕತೆ ಇಲ್ಲ, ನಿಮ್ಗೆ ನೈತಿಕತೆ ಇಲ್ಲ ರೀ. ನೀವು ಅವತ್ತು ಎಕ್ಸಾಮ್ ದಿನ ಸಮಾವೇಶ ಇಟ್ಕೊಂಡು ಎಷ್ಟು ವಿದ್ಯಾರ್ಥಿ ತೊಂದರೆ ಆಯ್ತು, ಯಾರು ಉತ್ತರ ಕೊಟ್ಟರು? ಕೊಟ್ಟಿದ್ದೀರ ಉತ್ತರನ? ನೀವು ಕೊಟ್ಟಿದ್ದೀರ ಉತ್ತರನ? ಸಮಾವೇಶದಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಯ್ತು, ಟ್ರಾಫಿಕ್ ಸಿಗಾಕೊಂಡ್ರು, ತಂದೆ ತಾಯಿಗಳು ಮೀಡಿಯಾದಲ್ಲಿ ಈ ಸಮಾವೇಶದಿಂದ ಇವತ್ತು ಎಕ್ಸಾಮ್ ಅಟೆಂಡ್ ಸರಿ ನೈತಿಕತೆ ಪ್ರಶ್ನೆ ಮಾಡೋದಕ್ಕೆ ಅರ್ಥ ಮಾಡ್ಕೊಳ್ಳಿ. ಕಾಂಗ್ರೆಸ್ ನೈತಿಕತೆ ಇರ್ಲಿ, ನೀಟ್ ಎಕ್ಸಾಮ್ ಅವ್ರು ಕೇಳ್ತಾರೆ ನೋಡಿ, ಮಾತಾಡಿ. ಬಿಜೆಪಿಗೆ ಯಾವ ಯೋಗ್ಯತೆ ಇಲ್ಲ ನಡೆದಿದೆಯಲ್ಲ,
ಪ್ರಶ್ನೆ ಕೇಳಿದ್ರೆ ನೀವು ಕಾಂಗ್ರೆಸ್, ಪ್ರಶ್ನೆ ಕೇಳಿದ್ರೆ ನೀವು ದೇಶದ್ರೋಹಿ, ಪ್ರಶ್ನೆ ನೀವೇನ್ ಈ ಒಂದು ಪ್ರಶ್ನೆಗಳಿಗೆ ಹೆದರಿನೇ ಈಗ ಏನಾಗಿದೆ, ಲೋಕಸಭೆಯಲ್ಲಿ ಹೆಂಗಾದ್ರೂ ಮಾಡಿ 2/3 ಮೆಜಾರಿಟಿ ತಗೋಬೇಕಂದು ಬೇರೆ ಬೇರೆ ಪಕ್ಷಗಳನ್ನ ಒಡೆದಲ್ಲಿ ತಗೊಳ್ತಿದ್ದಾರೆ. ಅದೇ ನಿಟ್ಟಿನಲ್ಲಿ ಆ ಒಂದು ಪವರ್ ಸೆಂಟರ್ ಅನ್ನ, ಅಧಿಕಾರವನ್ನ ತಾವಿರೋವರೆಗೂ ಅನುಭವಿಸಬೇಕಂತ ಈ ಒಂದು SIR ಮೂಲಕ ಮತದಾರರಿಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ಮತದಾನದ ಹಕ್ಕನ್ನು ನಮಗೆ ಕೊಡಿ ಸ್ವಾಮಿ ಅಂತ ಭಿಕ್ಷೆ ಕೇಳಬೇಕು ಜನ. ಈಗ ಮತದಾನದ ಹಕ್ಕನ್ನು ನಾನು ಕೊಡಿಯಪ್ಪ, ನನ್ನ ಹಕ್ಕನ್ನು ಅಂತ ಭಿಕ್ಷೆ ಕೇಳಬೇಕು ಜನ ಇನ್ಮೇಲೆ. ಆ ಒಂದು ನಮ್ದು ನಮ್ಮಿಂದ ಗೆದ್ದೋಗಿ ಈ ದುರಾಂಕಾರ ತೋರಿಸಿ ಪುನಃ ನಾವೇ ಅವ್ರ ಮನೆ ಅಧಿಕಾರಕ್ಕೆ ಬಂದಿರೋದಂತಂದ್ರೆ ಅಧಿಕಾರದಲ್ಲಿ ಅಂತ ಹೇಳಿದ್ರಲ್ಲ, ಅಧಿಕಾರ ಅಂತ ಹೇಳಿದ್ರಲ್ಲ, ಅಹಂಕಾರ ಅಂದ್ರಲ್ಲ, ಯಾವ್ದ್ರಲ್ಲ ಅಹಂಕಾರ ಹೇಳಿ. ಈಗ ಹೇಳಿ, ನೀವ್ ಹೇಳ್ತಾ ಇದೀರಾ, ಯಾರು ಹೇಳಿದ್ದಾರೆ ಹೇಳಿ, ಯಾರು ಹೇಳಿದ್ದು ಅಂತ ಹೇಳಿ, ಯಾರು ಹೇಳಿದ್ದು ಅಂತ ಹೇಳಿ ನೀವ್ ಹೇಳಿ ಮೇಡಮ್. ನನಗೂ ಹೇಳಿ, ನನಗೂ ಗೊತ್ತಾಗಿಲ್ಲಲ್ವಾ ಯಾರು ಹೇಳಿದ್ರು ಹೇಳಿ. ಹೇಳಿ, ನೀವ್ ಹೇಳಿದ ದುರಾಂಕಾರ ಅನ್ನೋದು ಯಾರಿಗೆ, ಹೆಂಗೆ ಅದು ಮಾತಾಡ್ಬೋದಾಗಾರ ಪೇಪರ್ ಲೀಕ್ ಮಾಡಿ ನಾಚಿಕೆ ಬಿಟ್ಟು ಕೇಂದ್ರ ಸರ್ಕಾರ ನೋಡ್ರಿ, ತಪ್ಪು ನಡೆದಾಗ ಸರಿ ಮಾಡಿ ಒಳ್ಳೆ ರೀತಿಯಲ್ಲಿ ಮಾಡುವಂತ ಕೆಲಸ ವ್ಯವಸ್ಥೆ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಗೆ ಸಹಿ ಸಾಕಾಗ್ತಾ. ಹೌದು, ಮತ್ತೆ ಎಕ್ಸಾಮ್ ಮಾಡಿದ್ದು ಏನಕ್ಕೋಸ್ಕರ? ಅವತ್ತು ತಪ್ಪ ಲೀಕ್ ಆಗಿತ್ತು ಅನ್ನೋ ಉದ್ದೇಶ. ಯಾರೋ ಯಾರೋ ಒಬ್ಬ ಯಾವ ಆಸೆ ಅಮಿಸ್ಕೊಂಡು ಆಸೆ ಬಿಟ್ಟು ನೋಡ್ರಿ, ರಿಸೈನ್ ಮಾಡೋದಲ್ಲ, ಒಳ್ಳೆ ವ್ಯವಸ್ಥೆ ಯಾವ ರೀತಿ ತರ್ತೀವಿ ಅನ್ನೋದು ಇಂಪಾರ್ಟೆಂಟ್. ಪರೀಕ್ಷೆಯನ್ನ ಮರುಪರೀಕ್ಷೆ ನಡೆಸೋದೇ ಒಂದು ಒಳ್ಳೆಯ ಆಡಳಿತ. ಫುಲ್ ಅಡ್ಮಿನಿಸ್ಟ್ರೇಷನ್. ಕಾಂಗ್ರೆಸ್ಸಿನ ವೈಶಾಲ್ಯತೆ ನೋಡಿದ್ದಾರೆ ಬಿಡ್ರಿ ಜನ, ಇಡೀ ದೇಶದಲ್ಲಿ ನೋಡಿದ್ದಾರೆ ವೈಶಾಲ್ಯತೆ. ರಾಜೀನಾಮೆ ಬಿಟ್ಟು ಪ್ರಧಾನಿ ನರೇಂದ್ರ ಮೋದಿ ಹೊಗಳ್ತಾರಲ್ಲ, ಪೂಜೆ ಮಾಡ್ತಾ ಇದ್ದಾರೆ. ಎಷ್ಟೊಂದು ಮಂದಿ ರಾಜೀನಾಮೆ ಕೊಡ್ಸಲ್ಲ. ಈಗ SIRಗೆ ಬರೋಣ. ಇದೆಲ್ಲ ಚರ್ಚೆ ಆಯ್ತು, ನಮ್ಗೆ ರಾಮ ಮಂದಿರ ಅವ್ರು ಯಾವ್ದಕ್ಕೂ ಉತ್ತರ ಕೊಡಲ್ಲ. ಈ ವಿದ್ಯಾರ್ಥಿಗಳು ಇಷ್ಟೊಂದು ಮಂದಿ ನೈಜವಾಗಿ ಮಾಹಿತಿ ಇಲ್ಲ, ಪೋಷಕರು ನಿಂತ್ಕೊಂಡು ಕಣ್ಣೀರ್ ಹಾಕಿ ನಿಮಗೆ ಗೊತ್ತಿಲ್ಲ, ಪೋಷಕರು ನಿಂತ್ಕೊಂಡು ಕಣ್ಣೀರ್ ಹಾಕಿ ಗೊತ್ತಿಲ್ಲ. ಅಹಂಕಾರದ ಬಗ್ಗೆ ಮಾತಾಡೋದಿಲ್ಲ, ನಾನು ವಿನಯವಂತಿಕೆ ಬಗ್ಗೆ ಮಾತಾಡ್ತೀನಿ. ವಿನಯವಂತಿಕೆ ಅಂದ್ರೆ ಏನಂತಾರೆ, ಪರೀಕ್ಷಾ ಪೇ ಚರ್ಚೆ ಮಾಡುವಂತ ಪ್ರಧಾನಮಂತ್ರಿ ನಾಳೆ ಟಿವಿಯಲ್ಲಿ ಬಂದು ಆಯ್ತಪ್ಪ ಮಕ್ಕಳೇ ನಮ್ಮಿಂದ ತಪ್ಪಾಗಿದೆ ಅಂತ ತಪ್ಪಿಗೆ ವಿನಯವಂತಿಕೆ ಅಂತಾರೆ. ಅದಕ್ಕೆ ಅದನ್ನು ತೋರಿಸಬೇಕಾಗಿತ್ತು. ರಾಮ ಭಕ್ತಿಯಿಂದ ರಾಮ ಮಂದಿರ ಕಟ್ಟಿದ್ವಿ ನಾವು, ನಿಮ್ಮೆಲ್ಲರ ಭಕ್ತಿಗೆ ನಾವು ದ್ರೋಹ ಮಾಡಿದಂಗಾಗಿದೆ, ನಮ್ಮನ್ನ ಕ್ಷಮಿಸ್ಬಿಡಿ, ಪ್ರಭು ಶ್ರೀರಾಮ ನಮಗೆ ಕ್ಷಮಿಸ್ಲಿ ಅಂತ ಸಾರ್ವಜನಿಕ ಟಿವಿಯಲ್ಲಿ ಬಂದು ಹೇಳೋದಕ್ಕೆ ವಿನಯವಂತಿಕೆ ಅಂತಾರೆ. ಅದನ್ನು ತೋರಿಸಬೇಕಾಗಿತ್ತು. ಆ ವಿನಯವಂತಿಕೆ ಬಿಟ್ಟು ನೀವೇನು ನನ್ನ ಪ್ರಶ್ನೆ ಕೇಳೋದು, ನೀವ್ಯಾರು ನನ್ನ ಪ್ರಶ್ನೆ ಕೇಳೋದು, ನಾವು ಹಂಗೆ ಮಾಡಿದ್ದೇವೆ, ಮರುಪರೀಕ್ಷೆ ಮಾಡಿದ್ದೇವೆ, ನಾವು ಜೈಲಿಗೆ ಹಾಕಿದ್ವಿ, ಅದಕ್ಕೆ ಕಾನೂನು ಕ್ರಮ ಜೈಲಿಗೆ ಹಾಕೋದು, ಕಳ್ಳನ ಜೈಲಿಗೆ ಹಾಕೋದು ದೊಡ್ಡ ಸಾಧನೆ, ಅದು ಕಾನೂನು ಕ್ರಮ. ಅದು ನೀವು ಕಳವು ಹೆಂಗಾಯ್ತು, ಹೆಂಗೆ ಮಾಡಿದ್ರೆ ನೀವು ಅಲ್ಲಿ ಅದೇನು ಮಾಡಿದ್ರೆ ನೀವೇ ಜನರನ್ನು ಹೆಂಗೆ 20 ವರ್ಷ ಗಂಟಲೆ ಈ ದೇಶದ ತುಂಬ ಒಂದು ಉನ್ಮಾದ ತುಂಬಿ ಕರಸೇವೆ ಅದು ಎಲ್ಲ ಇಲ್ಲಿಂದ ಇಡೀ ದೇಶದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಅಯೋಧ್ಯೆಗೆ ಹೋಗಿ ಭಿಕ್ಷೆ ಬೇಡವನು 50 ರೂಪಾಯಿ ಕೊಟ್ಟಿದ್ದಾನೆ. ಅಷ್ಟೆಲ್ಲ ಮಾಡ್ಕೊಂಡು ಆ ಹಣವನ್ನ ಕದೀತಿರಲ್ಲ ನೀವು. ನಿಮ್ಮಲ್ಲಿ ಒಂದು ಸ್ವಲ್ಪ ರಾಮಭಕ್ತಿ ದೇವರು ಅನ್ನೋದು ಇದೆಯಾ ನಿಮ್ಮ ಹತ್ರ? ನೈತಿಕತೆ ಇದೆಯಾ ಅಂತ ಕೇಳಿ ಸರ್. ಸ್ವಲ್ಪ ಇದೆಯಾ? ಕಾನೂನು ಯಾರೋ ಅಲ್ಲಿ ರಾಮ ಇದು ಕೆಲ್ಸಕ್ಕೆ ಬಂದಿದ್ದವರು ಅರ್ಥ ಮಾಡ್ಕೊಳ್ಳಿ. ಯಾಕ್ರಿ ಬಿಟ್ಕೊಂಡ್ರೆ ಒಂದ್ ನಿಮಿಷ ಗೊತ್ತಿರ್ಲಿಲ್ಲ, ಅದಕ್ಕೆ ಹಿಡಿದ್ಬಿಟ್ಟು ಇವತ್ತು ಹೊರಗಡೆ ಕೆಲಸ. ಇವತ್ತು 40 ಜನ ಕೆಲಸ ಮಾಡ್ತಾ ಹೊರಗಡೆಯಿಂದ ಅಪಾಯಿಂಟ್ ಮಾಡ್ಕೊಂಡು ಮಾಡಿರ್ತಕ್ಕಂಥ ದುರಂತ ಅದು. SIR ವಿಚಾರದಲ್ಲಿ ಒಂದು ಯಾಕೆ ಡೌಟ್ ಬರ್ತಾವಂದ್ರೆ, ಕೇಂದ್ರ ಸರ್ಕಾರದ ಉದ್ದೇಶಗಳು ಇಂಟೆನ್ಷನ್ಸ್ ಅಷ್ಟು ಆನರೇಬಲ್ ಆಗಿಲ್ಲ.
ಮೇಲ್ನೋಟಕ್ಕೆ ಕಾಣುವಂಗೆ ಅವ್ರ ಉದ್ದೇಶಗಳು ನೆಟ್ಟಿಗೆ ಕಾಣ್ತಾ ಇಲ್ಲ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನ ಇಂಟೆನ್ಷನ್ಸ್ ಆರ್ ನಾಟ್ ಗುಡ್. ಆ ಇಂಟೆನ್ಷನ್ ನಾಟ್ ಗುಡ್. ಆ ಪ್ರಕ್ರಿಯೆ ನಮ್ಗೆ ಗೊತ್ತದು. ಪ್ರಕ್ರಿಯೆ ಜಸ್ಟಿಫೈ ಮಾಡಬೇಡಿ ಯಾರು ಕೂಡ, ಎಲೆಕ್ಷನ್ ಕಮಿಷನ್ ಆಗಲಿ ಯಾರೇ ಆಗಲಿ. ವಿ ನೋ ದ ಪ್ರೊಸೀಜರ್ ಇಸ್ ಗುಡ್. ಇಂಟೆನ್ಷನ್ ಇದೆಯಲ್ಲ ಅದು ಸರಿಯಾಗಿಲ್ಲ. ಆ ಇಂಟೆನ್ಷನ್ ಯಾಕೆ ಸರಿಯಾಗಿಲ್ಲ ಅಂತ ಹೇಳ್ತೇವೆ, ಉದಾಹರಣೆ ನೋಡಿದ್ದೇವೆ ಅಲ್ಲಿ. ಹೀಗಾಗಿ ಇಲ್ಲಿ ಅದನ್ನ ಆಗದೇ ಇರುವಂಗೆ ನೋಡ್ಕೋಬೇಕಾದ ಜವಾಬ್ದಾರಿ ಕರ್ನಾಟಕ ಸರ್ಕಾರದ್ದು. ಆ ಕೆಲಸ ಇವ್ರು ಮಾಡ್ತಾರೆ ನಾನು ಅನ್ಕೊಂಡಿದ್ದೇನೆ. ಬಟ್ ಎನಿವೇಸ್ ಇಟ್ ಈಸ್ ಈ GBA ಮುಂಚೆ ಮಾಡ್ಬೇಕಂತ ಒಂದು ಮಾತಿದೆ. GBA ಚುನಾವಣೆಗಿಂತ ಮುಂಚೆ ಅಥವಾ ಇದನ್ನೇ ಕಾರಣ ಇಟ್ಕೊಂಡು GBA ಚುನಾವಣೆ ಇನ್ನೊಂದು ಆಟಕ್ಕೆ ಮುಂದೆ ಹೋಗುತ್ತೋ ಗೊತ್ತಿಲ್ಲ. ಬಟ್ ವಾಟ್ ಎವರ್ ಏನೇ ಆಗಲಿ SIR ಮಾಡಿ SIR ಮುಗಿದೇನೆ ಯಾವ ಚುನಾವಣೆನೂ ಇಲ್ಲಿ ಮಾಡಬಾರ್ದು. ಎಸ್ ಸರ್, ಅಬ್ಸಲ್ಯೂಟ್ಲಿ ಸರ್. ಎಸ್ ಆಯಶಾ, ಲಾಸ್ಟ್ ರಿಯಾಕ್ಷನ್. ಇದರಿಂದ ಬಹಳಷ್ಟು ದೊಡ್ಡ ಅನ್ಯಾಯಕ್ಕೆ ಒಳಗಾದವರು ಮಹಿಳಾ ಮತದಾರರು ಮೇಡಮ್. 66% ಮಹಿಳೆಯರು ಇದರಿಂದ ಹೊರಗುಳಿದಿದ್ದಾರೆ. ಹಾಗಾಗಿ ಬಹಳ ದೊಡ್ಡ ಅನ್ಯಾಯ ಅಂದ್ರೆ ಸ್ತ್ರೀಯರನ್ನ ಸಂಪೂರ್ಣವಾಗಿ ಮುಖ್ಯ ಭೂಮಿಕೆಯಿಂದ ದೂರೀಕರಿಸುವಂತ ಒಂದು ಪ್ರಕ್ರಿಯೆ ನಡೀತಾ ಇದೆ. ಇನ್ನೊಂದು SC ನಿವೃತ್ತ ನ್ಯಾಯಮೂರ್ತಿ ಪ್ರಕಾಶ್ ಅನ್ನುವವರ ಒಂದು ಆಯೋಗ ರಚಿಸಿದ್ದಾರೆ. ಈ ದೇಶಕ್ಕೆ ಬಂದ ನುಸುಳುಕೋರರು ಎಷ್ಟು, ಅದರಿಂದ ಆಗುವ ಹಾನಿ ಎಷ್ಟು ಏನಂತ ಒಂದು ರಿಪೋರ್ಟ್ ಕೊಡಬೇಕು ಅಂತ. ಆ ರಿಪೋರ್ಟ್ ಇನ್ನೂ ಬಂದಿಲ್ಲ. ರಿಪೋರ್ಟ್ ಆಮೇಲೆ ಬರುವಂಥದ್ದು. ಮೊದಲು ಚಿಕಿತ್ಸೆ ಎಲ್ಲರಿಗೂ, ಆಮೇಲೆ ರೋಗಿಗಳು ಯಾರು ಅಂತ ಪತ್ತೆ ಹಚ್ಚಿ ಹುಡುಕುವಂತಹ ಒಂದು ಏನು ತುಗಲಕ್ ದರ್ಬಾರ್ ಅಥವಾ ಏನ್ ದರ್ಬಾರ್ ಅಂತ ಗೊತ್ತಾಗ್ತಲ್ಲ. ಈ ರೀತಿಯ ಒಂದು ಅನ್ಯಾಯ ನಡೀತಾ ಇದೆ. ಇದರ ಬಗ್ಗೆ ಕಾಂಗ್ರೆಸ್, BJP, JDS ಅಥವಾ ಯಾರೋ ಎಲ್ಲವನ್ನು ಮರೆತು ಪ್ರತಿಯೊಬ್ಬ ಪ್ರಜೆಗಳಿಗೆ ಯಾವುದೇ ರೀತಿಯಾದಂತಹ ಮತದಾನದ ಹಕ್ಕು ನಿರಾಕರಣೆ ಆಗದ ರೀತಿ ನೋಡ್ಕೊಳ್ಳುವಂತಹ ಬಹಳ ದೊಡ್ಡ ಸಂಕಷ್ಟ ಕಾಲ ನಮಗೆ ಬಂದಿದೆ. SIR ಬಗ್ಗೆ ಈಗ ಆಲ್ರೆಡಿ ಏನ್ ರಾಜ್ಯದಲ್ಲಿ ನಡೀತಾ ಇದೆ, ಕಾಂಗ್ರೆಸ್ ಅವರು ಅಧಿಕಾರದಲ್ಲಿದೆ. ಎಲ್ಲ ಅಧಿಕಾರಿಗಳು ಕೂಡ ಕಾಂಗ್ರೆಸ್ಸಿನ ಮುಂದೆ ಇರ್ತಾರೆ. ಒಂದ್ ನಿಮಿಷ, ಇವತ್ತು ಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ಮಾಡ್ಲಿ, ಯಾರಿಗೆ ನೈಜವಾಗಿರ್ತಕ್ಕಂಥ ಮತದಾರರು ಸೇರಿಸುವಂತ ಕೆಲಸ ಮಾಡಲಿ, ಯಾರ DK ಶಿವಕುಮಾರ್ ನೇತೃತ್ವದಲ್ಲಿ ನಡೆಸಲಿ. ಯಾಕೆಂದ್ರೆ ಇವತ್ತು ಮಾಡ್ತಾ ಇರ್ತಕ್ಕಂಥ ಆಯೋಗದ ಜೊತೆಲಿ ಸರ್ಕಾರನೂ ಕೂಡ ಇದೆ. ಸರ್ಕಾರ ಯಾವ ರೀತಿಯ ಕೆಲಸ ಮಾಡ್ತಿದೆ, ಚುನಾವಣಾಧಿಕಾರಿ ಅಂತ ಹೇಳಿ ಸರ್ಕಾರ ಇದೆ ಸರ್. ಸರ್ಕಾರನೂ ಕೂಡ ಇಟ್ಸ್ ಒನ್ ಆಫ್ ದಿ ಕಮಿಷನ್ ಮಾಡ್ತಾ ಇದೆ. ಒರಿಜಿನಲ್ ಮತದಾರರು, ಡೂಪ್ಲಿಕೇಟ್ ಮತದಾರರು ಗೊತ್ತಾಗುತ್ತೆ 28ರ ಎಲೆಕ್ಷನ್ ಅಲ್ಲಿ ಯಾರ್ಯಾರ ಹಣೆ ಬರ ಏನೇನಾಗುತ್ತೆ ಅಂತ ಹೇಳಿ. ಒಂದು SIR ಪ್ರಕ್ರಿಯೆ ಬಗ್ಗೆ ಐ ಆಮ್ ಡ್ಯಾಮ್ ಶ್ಯೂರ್ ಅಬೌಟ್ ಇಟ್. ರಾಜ್ಯ ಸರ್ಕಾರ ತುಂಬಾನೇ ಸೀರಿಯಸ್ ಆಗಿ ತಗೊಂಡಿದೆ. ಮತ್ತು ನೀವು ಬೇರೆ ಬೇರೆ ರಾಜ್ಯಗಳಲ್ಲಿ BJP ಇನ್ಫ್ಲೂಯೆನ್ಸ್ ಇತ್ತಲ್ಲ, ಆ ರೀತಿ ಇಲ್ಲಿ ನಡೆದಿರೋ ತರ ಐ ಆಮ್ ಡ್ಯಾಮ್ ಶ್ಯೂರ್ ಅಬೌಟ್ ಇಟ್. DK ಶಿವಕುಮಾರ್ ಅವರ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸುತ್ತೆ ಅಂತ ಅಂದ್ಕೊಳ್ತೀನಿ. ಮತ್ತು ಮ್ಯಾಪಿಂಗ್ ತುಂಬಾ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋ ಕಂಪ್ಲೇಂಟ್ಸ್ ತುಂಬಾ ಇದೆ. ಸೊ ಜನರಿಗೆ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ನೇಮ್ ವೋಟರ್ ID ಇಂದ ಡಿಲೀಟ್ ಆಗದೆ ಇರೋ ಥರ ನೀವು ಎಚ್ಚೆತ್ಕೊಳ್ಳಿ. ಸೊ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನೇರವಾಗಿ ಆಫೀಸ್ಗಳಿಗೆ ಹೋಗಿ, ಕನ್ಸರ್ನ್ ಆಫೀಸ್ಗಳಿಗೆ ಹೋಗಿ ವಿಚಾರಿಸ್ಕೊಳ್ಳಿ ಅನ್ನೋದು ಒಂದು. ಇದರ ಜೊತೆಗೆ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ತನಕ ಇಷ್ಟು ಚರ್ಚೆ ಮಾಡಿದ್ವಲ್ಲ, ರಾಮ ಜನ್ಮಭೂಮಿಯ ಟ್ರಸ್ಟಲ್ಲಿ ಟ್ರಸ್ಟಲ್ಲಿದ್ದವ್ರು ಏನು ದೇಣಿಗೆಯನ್ನು ಕಳ್ತನ ಮಾಡಿದ್ರು, ದೇಣಿಗೆ ಲೂಟಿ ಆಯಿತು ಅದಿರ್ಬೋದು, ನೀಟ್ ವಿಚಾರವಾಗಿ ಒಂದೇ ಒಂದು ಮಾತು ತುಟಿ ಬಿಚ್ಚದ ವಿಚಾರ ಇರಬಹುದು, ಅಥವಾ ಇನ್ನು ಯಾವುದೇ ವಿಚಾರ ಇರ್ಬೋದು, ಇಲ್ಲಿ ಸಿದ್ದರಾಮಯ್ಯನ ಸರ್ಕಾರ ಸರಿ ಇಲ್ಲ ಅಂತ ಉತ್ತರ ಭಾರತದಲ್ಲಿ ಎಲ್ಲೋ ನಿಂತ್ಕೊಂಡು ಮೀಟಿಂಗ್ ಮಾಡುವಂಥ ಅಥವಾ ಭಾಷಣ ಮಾಡುವಂಥ ಪ್ರಧಾನಿಗಳು ಇಲ್ಲೇ ಆಗ್ತಾ ಇರೋದ್ರ ಬಗ್ಗೆ ಈ ದೇಶದ ಜನರ ಕ್ಷಮೆ ಕೇಳಲೇಬೇಕು. ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಆ್ಯಂಡ್ ಈ ಎಲ್ಲ ವಿಚಾರಗಳನ್ನು ಸಮರ್ಥಿಸ್ಕೊಳ್ಳುವಂಥ ರಾಜ್ಯ BJP ನಾಯಕರಿದ್ದಾರಲ್ಲ, ಐ ಡೋಂಟ್ ಥಿಂಕ್ ಸೊ ನೀವು ಕರ್ನಾಟಕದಲ್ಲಿ ಇರೋದಕ್ಕೆ ಅರ್ಹರು ಅಂತ ನನಗೆ ಅನಿಸ್ತಾ ಇಲ್ಲ. ಮೊದಲು ಮತದಾರರ ಪಟ್ಟಿಯಿಂದ ನಿಮ್ಮನ್ನ ಅನರ್ಹರನ್ನಾಗಿ ಮಾಡಿ ನಿಮ್ಮನ್ನ ಯಾವುದಾದ್ರೂ ಉತ್ತರ ಭಾರತ ಸ್ಟೇಟ್ ಎಲ್ಲ ಕುತ್ಕೊಂಡು ಹಾಕಿದ್ರೆ ಅವಾಗ ನಿಮಗೆ ಐ ಥಿಂಕ್ ಯು ಪೀಪಲ್ ವಿಲ್ ಫಿಟ್ ದೇರ್. ಯು ಪೀಪಲ್ ಆರ್ ನಾಟ್ ಫಾರ್ ಕರ್ನಾಟಕ ಅಂತ ಹೇಳ್ತಾ ಈ ಡಿಬೇಟ್ ನನಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ TV, ಇದು ನಿಮ್ಮ ಶಕ್ತಿ.